ತ್ವಾಮರ್ತಮಾನಂ ನರದೇವ ದೇಹೆ. ಈ ಒಂದು ಶ್ಲೋಕದಲ್ಲಿ ಕೊಟ್ಟಿರ್ತಕ್ಕಂಥ ಅನುವಾದ ಪ್ರಕಾರ ಕಲಿಪುರುಷ ಈ ಧರಣಿ, ಈ ಒಂದು ಧರ್ತಿಗೆ ಬಂದಾಗ ಅವನು ನೋಡ್ಲಿಕ್ಕೆ ಒಬ್ಬ ರಾಜಂತರ ವೇಷಭೂಷ ಹಾಕೊಂಡಿರ್ತಾನೆ. ಆದ್ರೆ ಅವನು ನೋಡ್ಲಿಕ್ಕೆ ತುಂಬಾ ಕುರೂಪಿಯಾಗಿ ಕಪ್ಪಾಗಿ ಕಾಣಿಸ್ತಾನೆ. 5,000 ವರ್ಷಗಳ ಹಿಂದೆ ಪಾಂಡವರ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜ್ ಈ ಒಂದು ಪೃಥ್ವಿಗೆ ಅವನ ಏಕೈಕ ರಾಜ. ಎಷ್ಟು ಧರ್ಮವಾಗಿ ಈ ಒಂದು ರಾಜ್ಯವನ್ನ ಆಡಳಿತವನ್ನು ನೋಡ್ಕೊಂಡು ಬರ್ತಾ ಇದ್ದಾನಂದ್ರೆ ಅವನ ಒಂದು ಸಾಮ್ರಾಜ್ಯದಲ್ಲಿ ಯಾವುದೇ ಒಂದು ಪಾಪದ ಕಾರ್ಯಗಳು ನಡೀತಾ ಇರಲಿಲ್ಲ. ದ್ಯೂತಾಪಾನಂ ಸ್ತ್ರೀಯ ಶೋನಂ ಯತ್ ಅಧರ್ಮ ಚತುರ್ವಿಧಾಹ. ಅಧರ್ಮ 4 ಅಧರ್ಮಗಳು ಶಾಸ್ತ್ರಗಳ ಕೊಟ್ಟಿರ್ತಕ್ಕಂಥದ್ದು. ಯಾವುದು? ದ್ಯೂತಂ ಜೂಜಾಡೋದು, ಪಾನಂ ಮದ್ಯಪಾನ, ಸ್ತ್ರೀಯಂ ಶೂನಂ ಮಾಂಸಾಹಾರ. ಇವು 4 ಅಧರ್ಮದ ಕಂಬಗಳು. ನೀವು ಯಾರಾದ್ರೂ ನಿಂತ್ಕೋಬೇಕಂದ್ರೆ ಕಂಬದ ಮೇಲೆ ಈ 4 ಅಧರ್ಮ, ನಾವೆಲ್ಲ ಅಧರ್ಮಗಳನ್ನ ನಾವು ಮಾಡ್ತೀವಿ. ಹೇಗೆ ಅಧರ್ಮ ಈ ಒಂದು 4 ಕಂಬಗಳ ಮೇಲೆ ನಿಂತ್ಕೊಂಡಿದೆ, ಹಾಗೇನೆ ಧರ್ಮನು ಕೂಡ 4 ಕಂಬಗಳ ಮೇಲೆ ನಿಂತ್ಕೊಂಡಿದೆ. ಅದನ್ನ ಈ ಒಂದು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ತಪೋ ಸತ್ಯಂ ದಯಾ ಶೌಚ್ಯಂ. ತಪ ಅಂದ್ರೆ ತಪಸ್ಸು. ಇವತ್ತು ನೀವೆಲ್ಲ ಒಂದು ತಪಸ್ಸು ಮಾಡ್ತಾ ಇದ್ದೀರಾ. ಏನು? ಅಲ್ಲ, ಭಾನುವಾರ ಬೆಳಗ್ಗೆ ಎದ್ದು ಇಸ್ಕಾನಿಗೆ ಬಂದಿರೋದು ಅದು ಒಂದು ತಪಸ್ಸೆ. ಎಲ್ರಿಗೂ ಆಗಲ್ಲ. ಎಷ್ಟೊಂದು ಜನ ಇನ್ನೂ ಮಲ್ಕೊಂಡಿರ್ತಾರೆ, ಎಷ್ಟೊಂದು ಜನ ಏನೇನೋ ಮಾಡ್ತಾ ಇರ್ತಾರೆ, ಎಷ್ಟೊಂದು ಜನ ಪಾರ್ಟಿ ಮಾಡ್ತಾ ಇರ್ತಾರೆ, ಎಷ್ಟೊಂದು ಜನ ಕ್ಲಬ್ಗೆ ಹೋಗಿರ್ತಾರೆ. ಆದ್ರೆ ಸಂಡೇ ಇಸ್ಕಾನಿಗೆ ಹೋಗೋಣ ಅನ್ನೋ ಒಂದು ಆಲೋಚನೆ ಜೊತೆಗೆ ಅದನ್ನ ನೀವು ಅನುಸರಿಸಿರೋದು ಅದು ಒಂದು ತಪಕ್ಕೆ ಸಮ. ತಪ, ಶುದ್ಧತೆ, ಸತ್ಯಂ. ಸತ್ಯಂ ಅಂತಕ್ಕಂಥದ್ದು ಇನ್ನೊಂದು ಧರ್ಮದ ಒಂದು ಕಂಬ ಆರ್ ಕಾಲು. ದಯಾ, ಕರುಣೆ, ಅದು ಕೂಡ ಒಂದು ಧರ್ಮದ ಕಾಲು. ಮತ್ತೆ ಶುದ್ಧತೆ, ಸ್ವಚ್ಛವಾಗಿರೋದು, ಸತ್ಯ. ಸತ್ಯಂ ದಯಂ ಶೌಚ್ಯಂ, ಈ 4 ಕಂಬಗಳು ಧರ್ಮವನ್ನ ಎತ್ತಿಡಿಯುತ್ತೆ. ಶೌಚ್ಯಂ ಅಂದ್ರೆ ಏನು? ಶುದ್ಧತೆ ಅಂದ್ರೆ ಏನು? ಶುದ್ಧತೆ ಅಂದ್ರೆ 2 ತರದ ಶುದ್ಧತೆ. ನಮ್ಮ ದೇಹವನ್ನ ಶುದ್ಧಗೊಳಿಸ್ಕೊಳ್ಳೋದು. ದಿನ ಬೆಳಗ್ಗೆ ಎದ್ದು ನಾವು ಜಳಕ ಮಾಡ್ತೀವಿ, ಸ್ನಾನ ಮಾಡ್ತೀವಿ. ಅವಾಗ ಏನಾಗುತ್ತೆ? ಮೈಲಿರ್ತಕ್ಕಂತಹ ಧೂಳು, ಬೆವರು ಎಲ್ಲ ಹೊರಟೋಗುತ್ತೆ. ಅವಾಗ ನಮಗೆ ಒಂಥರ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಆದ್ರೆ ಒಳಗಿರ್ತಕ್ಕಂಥ ಮನಸ್ಸು ಕೂಡ ಎಷ್ಟೊಂದು ಅನರ್ಥಗಳನ್ನೆಲ್ಲ ನಿನ್ನೆ ಯೋಚನೆ ಮಾಡಿರುತ್ತೆ, ಎಷ್ಟೊಂದು ಜನಕ್ಕೆ ಬೈದಿರುತ್ತೆ, ಎಷ್ಟೊಂದು ಜನಗಳು ಬೈದನ್ನು ಕೇಳಿಸ್ಕೊಂಡಿರುತ್ತೆ, ಏನೇನೋ ಕೇಳಿರುತ್ತೆ, ಏನೇನೋ ನೋಡಿರುತ್ತೆ, ಏನೇನು ತಿಂದಿರುತ್ತೆ. ಹಾಗಾದ್ರೆ ಹೇಗೆ ನಮ್ಮ ಆ ಒಂದು ಮನಸ್ಸು ಕಲುಷಿತಗೊಂಡಿರ್ತಕ್ಕಂಥ ಮನಸ್ಸನ್ನು ಕೂಡ ಶುದ್ಧ ಮಾಡ್ಕೊಳ್ಳೋದು ಹೇಗೆ? ಹೇಗೆ ನಾವು ಸ್ನಾನದ ಮೂಲಕ, ನೀರಿನ ಮೂಲಕ ಸ್ನಾನ ಮಾಡ್ತೀವೋ ಹಾಗೇನೆ ಮಂತ್ರದ ಮೂಲಕ ಮನಸ್ಸನ್ನು ತೊಳಿಬೇಕು. ಅದಕ್ಕೆ ಮಂತ್ರ ಅಂತ ಕರೆಯೋದು, ಮನಸ್ಸನ್ನು ತೊಳೆಯೋದು. ಅವಾಗ ಏನಾಗುತ್ತೆ? ನಮ್ಮ ಶುದ್ಧತೆ ಆಗುತ್ತೆ. ನಮ್ಮ ಅಂತರಂಗ ಮತ್ತೆ ಬಹಿರಂಗ 2 ಶುದ್ಧವಾಗುತ್ತೆ. ಆದ್ರೆ ಇಲ್ಲಿ ಬಂದಿರತಕ್ಕಂಥ ಪ್ರಸಂಗದಲ್ಲಿ ಕಲಿಪುರುಷ ಕಲಿಯುಗಕ್ಕೆ ಬಂದು ಅಲ್ಲಿ ಒಂದು ಹಸು, ಭೂದೇವಿ ಒಂದು ಹಸುವಿನ ರೂಪ ಪಡ್ಕೊಂಡು, ಹಾಗೂ ಧರ್ಮರಾಜ ಒಂದು ಎತ್ತಿನ ರೂಪ ಪಡ್ಕೊಂಡು ಅವರಿಬ್ರು ನಿಂತ್ಕೊಂಡಿರ್ತಾರೆ. ಆದ್ರೆ ಎತ್ತಿಗೆ 3 ಕಾಲಿರೋದಿಲ್ಲ, ಒಂದೇ ಕಾಲಿರುತ್ತೆ. ಆ ಒಂದು ಕಾಲ್ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಎತ್ತನ್ನ ಈ ಕಲಿಪುರುಷ ಅದಕ್ಕೆ ಹೊಡಿತಾ ಇರ್ತಾನೆ.
ಆ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜ್ ಒಬ್ಬ ರಾಜನಾಗಿ ತನ್ನ ಸಾಮ್ರಾಜ್ಯದಲ್ಲಿ ಏನಾಗ್ತಿದೆ ನೋಡ್ಕೊಂಬರೋಣ ಅಂತ ಹೋದಾಗ ಈ ಒಂದು ಸನ್ನಿವೇಶ ಅವನ ಕಣ್ಣಿಗೆ ಬೀಳುತ್ತೆ. ಆಗ ಕೋಪಗೊಂಡ ಪರೀಕ್ಷಿತ್ ಮಹಾರಾಜ್ ತನ್ನ ರಥದಿಂದ ಕೆಳಗಡೆ ಇಳಿದು, ಯಾರು ನೀನು ಇದನ್ನ ಈ ತರ ಮಾಡ್ತಾ ಇರೋದು? ಇಲ್ಲಿ ಇವ್ರಿಗೆ ರಕ್ಷಣೆ ಇಲ್ಲ ಅಂತ ಅನ್ಕೊಂಡಿದ್ಯಾ? ನಾನು ಇದನ್ನ ಎಲ್ಲಿವರೆಗೂ ಪಾಂಡವರ ಕುಲ ಇರುತ್ತೋ ಅಲ್ಲಿವರೆಗೂ ಅಧರ್ಮಕ್ಕೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿ ಆ ಒಂದು ಖಡ್ಗನ ತಗೊಂಡು ಆ ಕಲಿಪುರುಷನ್ನ ಸಾಯಿಸ್ಲಿಕ್ಕೆ ಹೋದಾಗ ಪರೀಕ್ಷಿತ್ ಮಹಾರಾಜ್, ಕಲಿಪುರುಷ ಗೊತ್ತು, ಒಂದ್ಸಲ ಪರೀಕ್ಷಿತ್ ಮಹಾರಾಜ್ ಖಡ್ಗ ತೆಗೆದ್ರೆ ಅದು ನಾವು ಉಳಿಯಕ್ಕಾಗಲ್ಲ ಅಂತ ಗೊತ್ತಾದ ತಕ್ಷಣ ಆ ಒಂದು ರಾಜನ ವೇಷ ಧರಿಸತಕ್ಕಂಥ ಕಲಿಪುರುಷ ಅದನ್ನ ಬಿಚ್ಚಾಕಿ ಪರೀಕ್ಷಿತನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾರೆ. ಕ್ಷಮೆ ಅಂದ್ರೆ ನನಗೆ ಶರಣಾಗತಿ ಆಗ್ತಾರೆ. ಶರಣಾಗತಿಯಾದ ಆ ಒಂದು ಕಲಿಪುರುಷನಿಗೆ ಯುದ್ಧದಲ್ಲಿ ಯಾರಾದ್ರೂ ಶರಣಾಗತಿ ಆದ್ರೆ ಅವ್ರನ್ನ ಹೊಡಿಬಾರ್ದು, ಸಾಯಿಸಬಾರ್ದು. ಅದು ಒಂದು ಯುದ್ಧದ ನಿಯಮ. ಹಾಗೇನೆ ಪರೀಕ್ಷಿತ್ ಮಹಾರಾಜ್ ಯಾವಾಗ ಆ ಒಂದು ಕಲಿಪುರುಷ ಶರಣಾಗತಿ ಆದ್ನೋ ಅವ್ರನ್ನ ಕ್ಷಮಿಸ್ತಾರೆ. ಆವಾಗ ಕ್ಷಮಿಸಿ ಕಲಿಪುರುಷನ್ಗೆ ಈ ಒಂದು ಮಾತು ಹೇಳ್ತಾರೆ. ಏನು? ಕಲಿಪುರುಷ, ಅಧರ್ಮಿಯಾದ ನಿನಗೆ ನಾನೇನು ಇಲ್ಲಿ ಬಿಟ್ರೆ ಏನಾಗುತ್ತೆ, ನೀನು ಇಲ್ಲಿರ್ತಕ್ಕಂಥ ಎಷ್ಟೊಂದು ಜನರಿಗೆ ನಿನ್ನ ಒಂದು ಪ್ರಭಾವ ಬೀರುತ್ತೆ. ಇನ್ ಕೇಸ್ ಯಾರಾದ್ರೂ ಕಲಿಯ ಪ್ರಭಾವದಲ್ಲಿ ಬಿದ್ದು ಅವನೇನಾದ್ರೂ ನರದೇವ ಅಂದ್ರೆ ಒಬ್ಬ ರಾಜನಾಗಿರ್ಬೋದು, ಇಲ್ಲ ಒಬ್ಬ ಆಡಳಿತಗಾರನಾಗಿರ್ಬೋದು, ಅವ್ರೇನಾದ್ರೂ ಆ ಒಂದು ಆಡಳಿತ ಮಾಡ್ಲಿಕ್ಕೆ ಕುಂತ್ಕೊಂಡ್ರೆ ಕಲಿ ಪ್ರಭಾವದಿಂದ ಏನಾಗುತ್ತೆ, ಅವಾಗ ಲೋಭ, ದುರಾಸೆ, ಅಸತ್ಯ, ಕಳವು, ಕಳ್ತನ, ಅನಾಗರಿಕತೆ, ವಿಶ್ವಾಸಘಾತ, ದೌರ್ಭಾಗ್ಯ, ಮೋಸಗಾರಿಕೆ, ಕಲಹ, ಜಂಬ, ಇದೆಲ್ಲ ಕಲಿಯುಗದ ಅಷ್ಟೋತ್ತರ ಇದ್ದಂಗಿದೆ ಎಂಬ ಅಧರ್ಮ ತತ್ವಗಳು ಹೆಚ್ಚಾಗ್ತಾ ಇದ್ದಾವೆ. ಯಾವಾಗ ನಮ್ಮನ್ನು ಆಳ್ತಕ್ಕಂತಹ ರಾಜ ಇಲ್ಲ ಒಬ್ಬ ಲೀಡರ್, ಪೊಲಿಟಿಷಿಯನ್ ಕಲಿಯ ಒಂದು ಪ್ರಭಾವಕ್ಕೊಳಗಾದ್ರೆ ಇವೆಲ್ಲದು ಈ ಒಂದು ರಾಜ್ಯದಲ್ಲಿ ಹೆಚ್ಚಾಗುತ್ತೆ. ಯಾಕೆ ಕಲಿಯುಗದಲ್ಲಿ ಈ ಒಂದು ದೌರ್ಭಾಗ್ಯ ಬಂತು ನಮ್ಗೆ? ನಾವ್ಯಾಕೆ ಕಲಿಯುಗದ ಒಂದು ದುರ್ದೈವಿಗಳಾಗೋಗ್ಬಿಟ್ವಿ? ಸತ್ಯಯುಗದಲ್ಲಿ ಈ ಒಂದು 4 ಕಂಬಗಳೇನು ಹೇಳಿದ್ವಲ್ಲ, ಸತ್ಯ, ದಯ, ಶೌಚಂ, ಇವೆಲ್ಲ 100% ಫಾಲೋ ಮಾಡ್ತಾ ಇದ್ರು. ಎಲ್ಲಿ ನಮ್ಗೆ ಸುಳ್ಳು ಹೇಳೋದಾಗ್ಲಿ, ಮೋಸ ಮಾಡೋದಾಗ್ಲಿ, ದರೋಡೆ ಮಾಡೋದಾಗ್ಲಿ, ಕಳ್ತನ ಆಗ್ಲಿ, ವಿಶ್ವಾಸಘಾತ ಏನು ಆಗ್ತಾ ಇರ್ಲಿಲ್ಲ. ಎಲ್ರು ಧರ್ಮವನ್ನ ಅಷ್ಟು ಕಟ್ಟುನಿಟ್ಟಾಗಿ ನಿಭಾಯಿಸ್ತಾ ಇದ್ರು. ಆದರೆ ಕಲಿಯುಗದಕ್ಕೆ ಬಂದ ತಕ್ಷಣನೇ ಈ ಒಂದು ಧರ್ಮದ 3 ಕಂಬಗಳು ಬಿದ್ದೋಗಿದೆ. ಹೇಗೆ ಹಸು ತನ್ನ 3 ಕಾಲುಗಳನ್ನು ಕಳ್ಕೊಂಡಿತ್ತೋ, ಆ ಹಸು ಧರ್ಮದ ಒಂದು ಪ್ರತೀಕ. ಈಗ ಒಂದೇ ಒಂದು ಕಾಲ ಮೇಲೆ ನಿಂತ್ಕೊಂಡಿದೆ, ಅದು ಸತ್ಯ ಅಂತ ಹೇಳಿದ್ದಾರೆ. ಅದು ಎಷ್ಟು ಸತ್ಯನ ನಮ್ಗೆ ಗೊತ್ತಿಲ್ಲ. ಆದ್ರೆ ಮಿಕ್ಕಿದ್ದೆಲ್ಲ 3 ಹೋಗಿದೆ ಅಂತ ಕಲಿಯುಗದಲ್ಲಿ. ಹೋಗ್ಲಿಕ್ಕೆ ಏನ್ ಕಾರಣ, ಯಾಕೆ ಈ ತರ ಆಯ್ತು ಅನ್ನೋದನ್ನ ಭಾಗವತದಲ್ಲೇ ಕೊಟ್ಟಿದ್ದಾರೆ. ಏನಂದ್ರೆ ಈ ಕಲಿಯುಗದಲ್ಲಿ ಯಾವಾಗ ಅಹಂಕಾರ ಬೆಳೆಯುತ್ತೋ, ಮತ್ತೆ ಅಟ್ಯಾಚ್ಮೆಂಟ್ ಫಾರ್ ವುಮನ್, ಸ್ತ್ರೀಗೆ ಹೆಚ್ಚು ಆಕರ್ಷಕ ತಗೊಳ್ತಾರೋ, ಜೊತೆಗೆ ಯಾರು ನಶೆ ಮಾಡ್ತಾರೆ, ಇದು ಮಾಡೋದ್ರಿಂದ ಕಲಿಯುಗದಲ್ಲಿ ಈ ಒಂದು 4 ಧರ್ಮದ ಕಾಲುಗಳು ಪತನವಾಗಿ ಹೋಗಿದೆ. ಅಷ್ಟೇ ಅಲ್ಲ, ಕಲಿಯುಗದಲ್ಲಿ ಇನ್ನು ಒಬ್ಬ ಬಡವನಾಗಿದ್ರು ಸಹ ಅವನ ಹತ್ರ ಸ್ವಲ್ಪ ಏನಾದ್ರು ಇದ್ರೆ ಸಾಕು, ಅದನ್ನ ಅವನು ಜಂಬ ಕೊಚ್ಕೊಳ್ತಾ ಇರ್ತಾನೆ. ನನ್ನ ಹತ್ರ ಅದು ಇದೆ, ಇದು ಇದೆ, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದೆ, ಐಫೋನ್ ಇದೆ. ಅಹಂಕಾರ ಇವಾಗೆಲ್ಲ ಅದೇ ಆಗೋಗ್ಬಿಟ್ಟಿದೆ. ಯಾರಾದ್ರೂ ಫ್ರೆಂಡ್ ಐಫೋನ್ ತಗೊಂಡ್ರೆ ನಾನು ತಗೋಬೇಕು,
ಮೊಬೈಲ್ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಆದ್ರೆ ಅವನ ಕೈಲಿ ಐಫೋನ್ ನೋಡ್ಬಿಟ್ಟು ನಿಮ್ಗೆ ತಳ್ಕೊಳಕ್ ಆಗ್ತಾ ಇರಲ್ಲ. ಪಕ್ಕದ ಮನೆಯವ್ರು ಯಾರಾದ್ರೂ ಒಂದು ಕಾರ್ ತಗೊಂಬಂದ್ರೆ ನಾವು ನೆಕ್ಸ್ಟ್ ನಮ್ದು ಟಾರ್ಗೆಟ್ ಅದೇ. ಹೀಗೆ ಒಂದು ಕಂಪ್ಯಾರಿಸನ್ ಮಾಡ್ಕೊಂಡು ಜನ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಕಂಪ್ಯಾರಿಸನ್ ಅಂತಕ್ಕಂಥದ್ದು ಮನಸ್ಸಿನ ಒಂದು ಕ್ಯಾನ್ಸರ್. ಎಲ್ಲಿವರೆಗೂ ಆ ಕ್ಯಾನ್ಸರ್ ಇರುತ್ತೋ ಅಲ್ಲಿವರೆಗೂ ನಾವು ಸುಖವಾಗಿರಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಕಲಿಯುಗದಲ್ಲಿ ನಾವು ಎಲ್ಲ ಒಂದು ದೋಷಗಳಿಗೆ ಈಡಾಗೋಗ್ಬಿಟ್ಟಿದ್ದೀವಿ. ಅಷ್ಟೇ ಅಲ್ಲ, ಪ್ರಭುಪಾದರು ಮುಂದೆ ಬರೀತಾರೆ, ಈ ಒಂದು ದಂಭ ದರ್ಪ ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅಧರ್ಮ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಕರಪ್ಷನ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಲಂಚ ಜಾಸ್ತಿ ಆಗ್ತಾ ಇದೆ, ಅಷ್ಟಲ್ದೇನೆ ಬಡತನ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ಮೂಲ ಕಾರಣ ಏನಂತಂದ್ರೆ, ನಾವು ಕಲಿಯುಗದಲ್ಲಿ ಅಧರ್ಮವನ್ನ ಹೆಚ್ಚು ಮಾಡೋದ್ರಿಂದ, ಈ ಅಧರ್ಮ ಅಂದ್ರೆ ನಾನು ಹೇಳಿದೆ 4 ಅಧರ್ಮದ ಕಾಲುಗಳು, ಅದನ್ನ ಯಾರು ಜಾಸ್ತಿ ಮಾಡ್ತಾ ಇದ್ದಾರೆ ಅಥವಾ ಈ ಕಲಿಯುಗದಲ್ಲಿ ಹೆಚ್ಚಾಗಿರೋದ್ರಿಂದ ನಮ್ಗೆ ಕಲಿಯುಗದಲ್ಲಿ ಇವೆಲ್ಲದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಲಿ ಪುರುಷ ಹೇಗೆ ತನ್ನ ಒಂದು ಪ್ರಭಾವನ ತೋರಿಸ್ತಾ ಇದ್ದಾನೆ, ಆ ಒಂದು ಪ್ರಭಾವದಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ಶಾಸ್ತ್ರ ಹೇಳಿದರೆ, ಕಲೋ ದೋಷೇನಿದೆ ರಾಜನ್ ಹಸ್ತಿನೇಕೋದ್ ಮಹದ್ ಗುಣಾದ್ ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ರಜೇಟ್. ಈ ಕಲಿ ದೋಷಗಳ ನಿಧಿ, ಎಲ್ಲಾ ತರದ್ದು ನಡೀತಾ ಇರುತ್ತೆ ಕಲಿಯುಗದಲ್ಲಿ. ಆದ್ರೆ ಒಂದು ಒಳ್ಳೆ ಗುಣ ಇದೆ ಕಲಿಯುಗದ್ದು. ಏನು? ಹಸ್ತಿನೇಕೋದ್ ಮಹದ್ ಗುಣಾತ್. ಒಂದು ಒಳ್ಳೆ ಗುಣ ಕಲಿಯುಗದಲ್ಲಿ, ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ಕೀರ್ತನೆ ಸಂಕೀರ್ತನೆ ಮಾಡೋದ್ರಿಂದ ಏನಾಗುತ್ತೆ, ಮುಕ್ತ ಸಂಗ ಪರಂ ರಜೇತ್. ನಾವು ಎಲ್ಲಾ ದೋಷಪೂರಿತವಾದಂತ ಕಲಿಯುಗದ ಕಲ್ಮಶದಿಂದ ನಾವು ಮುಕ್ತರಾಗ್ತೀವಿ ಅಂತ ಭಾಗವತದಲ್ಲೇ ಹೇಳಿದ್ದಾರೆ. ಹಾಗಾಗಿ ಒಂದ್ ಕಡೆ ಕಲಿಯುಗ ದೋಷಪೂರಿತವಾಗಿದ್ರೂ ಕೂಡ ನಮಗೆ ಒಂದು ಸಮಾಧಾನಕರ ಏನು, ಕೃಷ್ಣನ ಕೀರ್ತನೆ ಮಾಡೋದ್ರಿಂದ ನಮ್ಗೆ ಅದರಿಂದ ಏನೂ ಆಗೋದಿಲ್ಲ ಅಂತಕ್ಕಂಥದ್ದು. ಎಲ್ಲರೂ ಅನ್ಕೊಂತಾರೆ ಸತ್ಯಯುಗದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಹೌದಾ? ಸತ್ಯ ಹುಟ್ಟಿದ್ರು ಕೂಡ ಅಲ್ಲಿ ತುಂಬಾ ಅನೇಕ ವರ್ಷ ಜೀವನ ಮಾಡ್ಬೇಕಾಗ್ತಾ ಇತ್ತು, ತಪಸ್ಸು ಮಾಡ್ಬೇಕು, ಸುಮ್ಮನೆ ಏನೋ ಮಾಡೋದಲ್ಲ. ಸತ್ಯಯುಗದಲ್ಲಿ ಅಷ್ಟು ಈಸಿ ಇರ್ಲಿಲ್ಲ ಲೈಫು, ತಪಸ್ಸು ಮಾಡ್ಬೇಕಿತ್ತು, ಪೀಸ್ ಆಫ್ ಮೈಂಡ್ ಇತ್ತು. ಬಟ್ ಕಲಿಯುಗದಲ್ಲಿ ಪೀಸ್ ಆಫ್ ಮೈಂಡ್ ಅಷ್ಟಿಲ್ಲ, ಯಾಕಂದ್ರೆ ನಮ್ದು ಡೈವರ್ಷನ್ಸ್ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖ ಅನಂತಸ್ಯ ಬುದ್ಧಯೋ ಅವ್ಯವಸಾಯಿನ. ಇವತ್ತು ನಮ್ಮ ಬುದ್ಧಿ ಎಲ್ಲಾ ಕಡೆನೂ ಓಡ್ತಾ ಇದೆ. ಏನೇನೋ ಬಂದಿದೆ, ಹೊಸ ಗ್ಯಾಜೆಟ್ಸ್ ಅಂತೆ, ಮೊಬೈಲ್ ಅಂತೆ, ಹೊಸ ಆ್ಯಪ್ಗಳು, ಫೇಸ್ಬುಕ್, ಟ್ವಿಟ್ಟರು. ಈಗ ಈ ತರ ನೋಡ್ತಾ 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 ನಮ್ದು ಏನಾಗಿದೆ, ನಮ್ದು ಮನಸ್ಸು ಚಂಚಲವಾಗಿ ಹೋಗ್ಬಿಟ್ಟಿದೆ. ಆ ಮನಸ್ಸು ತುಂಬಾ ಧೃತಗೆಟ್ಟು ನಮಗೆ ಪೀಸ್ ಆಫ್ ಮೈಂಡೇ ಬರ್ತಾ ಇಲ್ಲ. ಎಷ್ಟೊಂದು ಜನ ಇವತ್ತು ನಿದ್ದೆ ಬರ್ತಾ ಇಲ್ಲ ನೈಟು. ಯಾಕೆ ಅಂತಂದ್ರೆ ಆ ಮನಸ್ಸನ್ನ ನೀವು ಆ ಥರ ಟ್ರೈನ್ ಮಾಡ್ಬಿಟ್ಟಿದ್ದೀರಾ. ಅದಕ್ಕೆ ಸದಾ ಏನಾದ್ರು ಒಂದು ಕೊಡ್ತಾನೆ ಇರಬೇಕು, ಇಲ್ಲಾಂದ್ರೆ ಅದು ಪ್ರೊಟೆಸ್ಟ್ ಮಾಡುತ್ತೆ, ಧರಣಿ ಮಾಡುತ್ತೆ, ನನಗೆ ಬೇಕು, ಬೇಕೇ ಬೇಕು, ಕೊಡ್ಲಿಲ್ಲ ಅಂದ್ರೆ ಅಷ್ಟೇ, ನಿದ್ದೆ ಮಾಡೋದಿಲ್ಲ, ನಾನು ಮಾಡಕ್ ಬಿಡೋದಿಲ್ಲ ನಿನ್ನ ಅಂತ. ಸೊ ಹೀಗಾಗಿ ಕಲಿಯುಗದಲ್ಲಿ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ಸ್ ಆಗಿದೆ. ಆದ್ರೆ ಅದನ್ನ ಕೂಡ ಶಮನ ಮಾಡ್ಬೋದು, ಕಲಿನ ದಮನ ಮಾಡ್ಬೋದು, ಕಲಿಯ ಒಂದು ಪ್ರಭಾವನ ನಾವು ತೆಗೆದು ಹಾಕ್ಬೋದು. ಯಾವಾಗ ಯಾರು ಪ್ರತಿನಿತ್ಯ ಈ ಒಂದು ಹರೇ ಕೃಷ್ಣ ಮಂತ್ರ ಜಪಿಸ್ತಾರೋ ಅವರಿಗೆ ಕಲಿಪುರುಷ ದಾಟೋದಿಲ್ಲ. ಅದು ನಮಗೆ ಕಲಿಯುಗದಲ್ಲಿರ್ತಕ್ಕಂಥ ಒಂದೇ ಒಂದು ಹೋಪ್. ಹಾಗಾಗಿ ಯಾರು ಇದನ್ನ ಫಾಲೋ ಮಾಡ್ತಾರೆ ಸಿನ್ಸಿಯರ್ ಆಗಿ, ಅವರು ಕಲಿಯ ಪ್ರಭಾವವನ್ನ ತಡ್ಕೋಬಹುದು. ಇಲ್ಲಿ ಪ್ರಭುಪಾದರು ಬರೀತಾರೆ, ಹೇಗೆ ಒಬ್ಬ ಕಲಿಯ ಪ್ರಭಾವದಿಂದ ಆಗಿರ್ತಕ್ಕಂಥ ನರದೇವನ ಬಿಟ್ರೆ ಅವನು ಒಬ್ಬ ಸೋಂಬೇರಿ ಆಗೋಗ್ಬಿಡ್ತಾನೆ. ಎಲ್ಲಾ ತರದ ಒಂದು ದುರ್ಬಲ ರಾಜ್ಯವನ್ನು ಆಡಾಳ್ತಾ ಇರ್ತಾನೆ. ಯಾರಾದ್ರೂ ಒಬ್ಬ ತಂದೆ
ಸೋಂಬೇರಿಯಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದ್ರೆ ಏನಾಗುತ್ತೆ? ಮಕ್ಕಳು ಏನಾಗ್ತಾರೆ? ಹಾಳಾಗೋಗ್ತಾರೆ ಅಲ್ವಾ? ಅದೇ ಒಬ್ಬ ರೈತ ಹೊಲದಲ್ಲಿ ಏನಾದ್ರು ಬೆಳಿಬೇಕಾದ್ರೆ ಸುಮ್ಮನೆ ಬಿಟ್ಬಿಟ್ರೆ ಆಗೋಯ್ತಾ? ಇಲ್ಲ, ಬಿಟ್ರೆ ಏನಾಗುತ್ತೆ? ಎಲ್ಲಾ ತರದ ಕಳೆ ಬೆಳ್ಕೊಳ್ಳುತ್ತೆ. ಆದ್ರೆ ರೈತನ ಕೆಲಸ ಏನು? ಆಗಾಗ ಹೋಗ್ಬಿಟ್ಟು ಆ ಕಳೆನ ತೆಗಿತಾ ಇರಬೇಕು. ಕಳೆ ಬೆಳೀತಾ ಇರುತ್ತೆ, ಅದು ನ್ಯಾಚುರಲ್. ಆದ್ರೆ ಇವನ ಕೆಲಸವೇನು? ತೆಗಿತಾ ಇರಬೇಕು. ಹಾಗೇನೆ ಪರೀಕ್ಷಿತ್ ಮಹಾರಾಜ್ ಕೂಡ ಕಲಿಯುವ ಪುರುಷ ಬಂದ ತಕ್ಷಣ ಹೋಗಿ ನೋಡ್ತಾ ಇದ್ದಾನೆ, ಎಲ್ಲೇನು ಏನಾಗ್ತದೆ, ಎಲ್ಲೆಲ್ಲಿ ಕಳೆ ಬೆಳೀತಾ ಇದೆ, ತೆಗ್ದಾಕೋಣ ಅಂತ ಹೋಗ್ತಾರೆ. ಆದ್ರೆ ಇವತ್ತು ಯಾರು ಆ ಒಂದು ಅಧಿಕಾರದ ಚುಕ್ಕಾಣಿಯಲ್ಲಿ ಕುಂತ್ಕೊಂಡಿದ್ದಾರೆ, ಯಾರು ತಾನೇ ಮಾಡ್ತಾ ಇದ್ದಾರೆ? ಇಲ್ಲ. ಬಟ್ ಅವ್ರು ಒಂದೇ ಒಂದು ಕೆಲಸಕ್ಕೆ ಕರೆಕ್ಟ್ ಆಗಿ ಸಿನ್ಸಿಯರ್ ಆಗಿ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, GST ಏನೇನೋ ಕಲೆಕ್ಟ್ ಮಾಡ್ತಾರೆ. ನಮಗೆ ಗೊತ್ತಿರೋದ್ರಲ್ಲಿ SST. ಆದ್ರೆ ಆ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತಕ್ಕಂಥ ರಾಜ ಅದನ್ನ ಜನರ ಸೇವೆಗೂ ಉಪಯೋಗಿಸ್ಕೋಬೇಕು. ಹೇಗೆ? ಈ ಸೂರ್ಯ ಬೇಸಿಗೆಗಾಲದಲ್ಲಿ ಬಂದು ಎಲ್ಲ ನೀರನ್ನ ಎಳ್ಕೊಂಡು ಅದನ್ನ ಮೋಡದ ರೂಪದಲ್ಲಿ ಮೇಲೆ ಇಟ್ಟಿರ್ತಾನೆ. ಮಳೆಗಾಲದಲ್ಲಿ ಯಾವಾಗ ಬಿತ್ತನೆ ಬೆಳೆಸ್ಕೊಂಡಿರ್ತಾವೋ ಆವಾಗ ಆ ಟೈಮಿಗೆ ಬೇಕು ನೀರು ಅಂತ ಭಗವಂತ ತರಿಸ್ತಾನೆ ಕೆಳಗಡೆ. ಹೌದಾ? ಹಾಗೇನೆ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ತಪ್ಪಲ್ಲ, ಆದ್ರೆ ಅದನ್ನ ಮಾಡಿ ಯಾವಾಗ ಅದು ನೆಸೆಸಿಟಿ ಬೇಕಾಗುತ್ತೋ ಅದನ್ನ ಉಪಯೋಗಿಸ್ಕೋಬೇಕು. ಆದ್ರೆ ಈಗಿನ ರಾಜಕಾರಣರು ಏನ್ ಮಾಡ್ತಾರೆ? ತಮ್ಮ ಸ್ವಂತ ಒಂದು ಇಚ್ಛೆಗೋಸ್ಕರ ದುರುಪಯೋಗಪಡಿಸ್ಕೊಳ್ತಾರೆ. ಅವಾಗ ಏನಾಗುತ್ತೆ? ಜನರು ಏನು ತಪ್ಪು ಕೆಲಸ ಮಾಡ್ತಾರೆ ಅವರ 1/6 ಭಾಗ ಆ ಒಂದು ಪಾಪ ಅವ್ರಿಗೆ ಹೋಗುತ್ತೆ. ಬರೀ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಷ್ಟೇ ಅಲ್ಲ, ಇದನ್ನ ಕೂಡ ಕಲೆಕ್ಟ್ ಮಾಡ್ಕೋಬೇಕು ಅವರು. 1/6 ಭಾಗದಷ್ಟು ಪಾಪದ ಕೆಲಸ ಏನ್ ಜನರು ಮಾಡ್ತಾರೆ ಅದು ಅವ್ರಿಗೆ ಹೋಗುತ್ತೆ. ಹಾಗಾಗಿ ಆ ಒಂದು ಅಧಿಕಾರ ಅಂತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಕುಂತ್ಕೋಬೇಕಂದ್ರೆ ಇದೆಲ್ಲದರ ಅರಿವಿರ್ಬೇಕು. ನನ್ನದೆಲ್ಲ ಅನುಭವಿಸ್ಬೇಕಾ ಇದೆಲ್ಲ ಮುಂದೆ, ಹಾಗಾದ್ರೆ ಬೇಡಪ್ಪ, ಸುಮ್ಮನೆ ಯಾವುದೋ ಒಂದು ಸಾಧಾರಣ ನಾಗರಿಕನಾಗಿರ್ಬೋದು ಅಂತ. ಆದ್ರೆ ನೀವು ಅದು ಚುಕ್ಕಲ್ಲಿ ಕುಂತ್ಕೋಬೇಕಂತಂದ್ರೆ ಇದನ್ನೆಲ್ಲದನ್ನ ತಗೊಳ್ಳಕ್ಕೆ ರೆಡಿ ಇರಬೇಕು. ಹಾಗಾಗಿ ಪ್ರಭುಪಾದರು ಹೇಳ್ತಾರೆ, ಸೊ ಕಲಿಯುಗದಲ್ಲಿ ಅದರ ಪ್ರಭಾವ ಅಷ್ಟು ಇದೆ ಅಂತ. ಆದ್ರೆ ನೋಡಿ, ಕಲಿಯುಗದಲ್ಲಿ ಎಷ್ಟೊಂದು ಜನ ಇವಾಗ ಜೂಜಾಡೋದು, ಸ್ಮೋಕಿಂಗ್ ಮಾಡೋದು, ಡ್ರಿಂಕಿಂಗ್ ಮಾಡೋದೆಲ್ಲ ಮಾಡ್ತಾರೆ. ಯಾರು ಹುಟ್ಟುತ್ತಾನೆ ಬೆಳೆಸ್ಕೊಂಡಿರ್ತಕ್ಕಂಥ ಕೆಲಸ, ಅದು ಗುಣ ಅಲ್ಲ ಅದು. ಯಾರಾದ್ರೂ ಹುಟ್ಟಿದ ತಕ್ಷಣ ಸಿಗರೇಟ್ ಹಿಡ್ಕೊಂಡ್ ಬೆಳೆದಿರ್ತಾರ್ರಿ? ಇಲ್ಲ. ಆದ್ರೆ ಸಂಘ ಸಂಜಾಯತೆ ಕಾಮಹ, ಯಾರ ಜೊತೆಗೆ ನಾವು ಬೆಳಿತೀವೋ, ಯಾರ ಸಂಗಡ ನಾವು ಇರ್ತೀವೋ ಅವರ ಒಂದು ಗುಣಗಳು ನಮ್ಗೆ ಬರುತ್ತೆ. ಕಲಿಯುಗದಲ್ಲಿ ಎಲ್ಲರೂ ಕೃಷ್ಣ ಪ್ರಜ್ಞಹೀನರು, ಅವ್ರಿಗೆ ಕೃಷ್ಣ ಪ್ರಜ್ಞೆನೇ ಇಲ್ಲ. ಹಾಗಾಗಿ ನಾವು ಅವರ ಸಂಗಡ ಬೆಳೆಯೋದ್ರಿಂದ ಏನಾಗುತ್ತೆ, ನಾವು ಕೂಡ ಕಲಿಯ ಒಂದು ಶೇಲರಾಗೋಗ್ಬಿಡ್ತೀವಿ. ಕೊನೆಗೆ ಕಲಿಯ ಪ್ರಭಾವಕ್ಕೊಳಗಾಗಿ ಎಲ್ಲಾ ತರದ ಇವೆಲ್ಲ ಲೋಭ, ಅಸತ್ಯ, ಸುಳ್ಳು, ದೌರ್ಜನ್ಯ, ದೌರ್ಭಾಗ್ಯ, ವಿಶ್ವಾಸಘಾತ, ಲಂಚ ಇವೆಲ್ಲ ಮಾಡೋ ಶುರು ಮಾಡ್ತೀವಿ. ಯಾಕಂದ್ರೆ ಆ ತರದ ಒಂದು ಸಂಘದಲ್ಲಿ ಬೆಳೆದಿರ್ತಕ್ಕಂಥದ್ದು. ಬಟ್ ಯಾರು ಸತ್ಸಂಗದಲ್ಲಿ ಇರ್ತಾರೋ, ಸಾಧು ಸಂಘಗಳಲ್ಲಿ ಇರ್ತಾರೋ ಅವ್ರಿಗೆ ಈ ದೋಷಗಳು ಅಂಟ್ಕೊಳ್ಳೋದಿಲ್ಲ. ಅವರು ನಿಜವಾದ ಒಂದು ಭಗವದ್ ಮಾರ್ಗವನ್ನ ಫಾಲೋ ಮಾಡ್ತಾ ಭಗವದ್ ಧಾಮಕ್ಕೆ ಹೋಗ್ತಾರೆ. ಹಾಗಾಗಿ ಈ ಸತ್ಸಂಗ, ಸಾಧು ಸಂಘ ಅಂತಕ್ಕಂಥದ್ದು ಅಷ್ಟು ಒಂದು ಇಂಪಾರ್ಟೆಂಟ್, ಅಷ್ಟು ಪ್ರಮುಖ. ಸೊ ಇವತ್ತು ಶ್ರೀಲ ಪ್ರಭುಪಾದರ ಸನ್ಯಾಸ ಸ್ಮೃತಿ ದಿವಸ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇದನ್ನ. ಈಗ ಪ್ರಭುಪಾದರ ಒಂದು ಲೀಲೆಗಳನ್ನ, ಹೇಗೆ ಅವರು ಸನ್ಯಾಸ ಸ್ವೀಕರಿಸಿದ್ರು, ಅವ್ರ ಗೃಹಸ್ಥ ಜೀವನ ಹೇಗೆ ಇತ್ತು ಅನ್ನೋದನ್ನ ನಾನು ಓದ್ಬೇಕು. ಆಯ್ತಾ? ಎಲ್ಲರೂ ಚೆನ್ನಾಗಿ ಕೇಳ್ಬೇಕು. ಓಕೆ? ಶ್ರೀಲ ಪ್ರಭುಪಾದರ ಸನ್ಯಾಸ ಸ್ಮೃತಿ ಇವತ್ತು ಸರಿಯಾಗಿ 65 ವರ್ಷಗಳ ಹಿಂದೆ ಸೆಪ್ಟೆಂಬರ್ 17, 1959ನೇ ಇಸವಿಯಲ್ಲಿ ಶ್ರೀಲ ಪ್ರಭುಪಾದರು ಸನ್ಯಾಸ ಸ್ವೀಕರಿಸ್ತಾರೆ. ಸೊ ಇವತ್ತಿನ ದಿನ
ಆ ಒಂದು ಸನ್ಯಾಸ ಸ್ವೀಕರಿಸಿದ್ದು. ಹಾಗಾಗಿ ಪ್ರಭುಪಾದರ ಒಂದು ಸನ್ಯಾಸ ದಿನಗಳು, ಅವರ ಪೂರ್ವಾಶ್ರಮದ ದಿನಗಳನ್ನ ನಾವು ಸ್ಮರಣೆ ಮಾಡೋಣ. ಶ್ರೀಲ ಪ್ರಭುಪಾದರ ಗೃಹಸ್ಥ ಅವಧಿಯಲ್ಲಿ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರೊಂದಿಗೆ ಸಂಭಾಷಣೆ. ಪ್ರಭುಪಾದರು ಅವರ ಗುರು ಭಕ್ತಿ ಸಿದ್ಧಾಂತ ಮಹಾರಾಜರ ಜೊತೆ ಸಂಭಾಷಣೆ ಮಾಡಿರ್ತಕ್ಕಂಥ ಒಂದು ಪ್ರಸಂಗವನ್ನ ಇಲ್ಲಿ ಕೊಟ್ಟಿದ್ದಾರೆ. ಮೂಲ ಪ್ರಕೃತಿ ದೇವಿದಾಸಿ ಅಂತಕ್ಕಂಥ ಪ್ರಭುಪಾದರ ಒಬ್ಬ ಶಿಷ್ಯೆ, ಅವರು ಬರೆದಿರ್ತಕ್ಕಂಥ ಪುಸ್ತಕ ಅವರ್ ಶ್ರೀಲ ಪ್ರಭುಪಾದ್ ಎ ಫ್ರೆಂಡ್ ಟು ಆಲ್ ಎಂಬ ಒಂದು ಪುಸ್ತಕದಿಂದ ತೆಗೆದಿರ್ತಕ್ಕಂಥ ಇದೊಂದು ಲೀಲೆ, ಪ್ರಭುಪಾದರ ಲೀಲೆ. ಯಾರು ಹೇಳ್ತಾ ಇರೋದು? ಶ್ರೀಲ ನಯನಾನಂದ ದಾಸ ಬಾಬಾಜಿ ಮಹಾರಾಜರು. ಅವರು ಈ ಒಂದು ಪ್ರಭುಪಾದರ ಒಂದು ಅನುಭವ ಮತ್ತೆ ಅವರ ಒಂದು ಲೀಲೆನ ಸ್ಮರಿಸ್ತಾ ಇದ್ದಾರೆ. ನಯನಾನಂದ ದಾಸ ಬಾಬಾಜಿ ಅವರು ಶ್ರೀಲ ಪ್ರಭುಪಾದರ ಸಮಕಾಲೀನರು, ಗಾಡ್ ಬ್ರದರ್ಸ್ ಅಂತ ಕರೀತಾರೆ. ಅವರು ಈ ಒಂದು ಲೀಲೆಯನ್ನು ನೆನೆಸ್ಕೊಳ್ತಾ ಇದ್ದಾರೆ. ಏನು? ನಮ್ಮ ಗುರುದೇವರು ಅಂದ್ರೆ ಶ್ರೀಲ ಭಕ್ತಿ ಸಿದ್ಧಾಂತ ಮಹಾರಾಜರು ಕೊನೆಯ ಬಾರಿ ಗೌರಮಂಡಲ ಪರಿಕ್ರಮೆಯನ್ನು ಆಯೋಜಿಸಿ ನಡೆಸಿದ ವರ್ಷ ಸಾವಿರಾರು ಯಾತ್ರಿಕರು ತಮ್ಮ ಚಂಪಾಹಾಟಿ ಮಂದಿರದಲ್ಲಿ ಸೇರಿದರು. ಎಲ್ಲ ದಿಕ್ಕುಗಳಲ್ಲಿಯೂ ಶಿಬಿರಗಳ ನೆಲೆ ಇತ್ತು. ಕೊನೆಯ ದಿನದ ಮಧ್ಯಾಹ್ನ ಅಂದ್ರೆ ಆ ಒಂದು ಏನು ಪರಿಕ್ರಮದ ಕೊನೆಯ ದಿನ ಮಧ್ಯಾಹ್ನ ನಮ್ಮ ಒಬ್ಬ ಗಾಡ್ ಬ್ರದರ್ ಲಂಡನ್ನಿನಿಂದ ಹಡಗಿನಲ್ಲಿ ಹಿಂದಿರುಗಿ ನವದ್ವೀಪ ಮಾಯಾಪುರಕ್ಕೆ ಬಂದರು. ಅವರ ಉಪದೇಶಕ್ಕಾಗಿ ಹೋಗಿ ಪೂರ್ಣ ಯಶಸ್ಸು ಪಡೆಯದೆ ಹಿಂದಿರುಗಿದ್ದರು. ಪ್ರೀಚಿಂಗ್ ಅಂತ ಹೋಗ್ಬಿಟ್ಟು ಅವ್ರ ಯಶಸ್ಸು ಕಂಡದೇನೆ ವಾಪಸ್ ಬರ್ತಾರೆ. ಸಂಜೆ ಗುರು ಮಹಾರಾಜರು ಪ್ರವಚನ ಮಾಡುತ್ತಿದ್ದಾಗ ಚೈತನ್ಯ ಮಹಾಪ್ರಭುವಿನ ಉಪದೇಶ ಪಾಶ್ಚಾತ್ಯ ದೇಶಗಳಿಗೆ ಹರಡಬೇಕೆಂದು ನನ್ನ ಹೃತ್ಪೂರ್ವಕವಾದ ಆಸೆ. ಯಾಕೆಂದ್ರೆ ಈ ಒಂದು ಆಸೆ ಕೇವಲ ನಂದಲ್ಲ, ಇದು ಯಾರು ಹೇಳ್ತಾ ಇರೋದು? ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜ್ ಎಲ್ರಿಗೂ ಹೇಳ್ತಾ ಇದ್ದಾರೆ. ಅವರು ಶ್ರೀಲ ಪ್ರಭುಪಾದರ ಗುರುಗಳು. ಅವರ ತಂದೆ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಹಾಗೂ ತಾಯಿ ಭಾಗವತಿ ಇಬ್ಬರ ಆಸೆಯನ್ನು ಕೂಡ ಏನು, ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಪಾಶ್ಚಾತ್ಯ ದೇಶಗಳಿಗೆ ಹೇಳ್ಬೇಕು, ಪ್ರಸರಿಸಬೇಕು ಅಂತ. ಅವರ ಪ್ರವಚನದಲ್ಲಿ ಆ ಕ್ಷಣದಲ್ಲಿ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಏನು? ಶ್ರೀಲ ಭಕ್ತಿ ಸಿದ್ಧಾಂತ ಮಹಾರಾಜ್ ಗುರುಗಳು ಎಲ್ಲ ತನ್ನ ಶಿಷ್ಯಂದ್ರು ಮತ್ತೆ ಸನ್ಯಾಸಿಗಳನ್ನ ನೋಡ್ಕೊಂಡು ಹೇಳ್ತಾ ಇರ್ತಾರೆ. ಆಗ ಹೇಳ್ಬೇಕಾದ್ರೆ ಹೇಳ್ತಾರೆ, ಇದು ಚೈತನ್ಯ ಮಹಾಪ್ರಭುಗಳ ಒಂದು ಆದೇಶ. ಪೃಥ್ವಿತೆ ಅಚರಾದಿ ನಗರಾದಿ ಗ್ರಾಮ್ ಸರ್ವತ್ರ ಪ್ರಚಾರ ಹಾಯ್ಬೆ ಮೋರೆ ನಾಮ್. ನನ್ನ ಹೆಸರು ಪ್ರತಿಯೊಂದು ಪೃಥ್ವಿಯ ಪ್ರತಿಯೊಂದು ಹಳ್ಳಿ ಮೂಲೆ ಮೂಲೆಗೂ ಹೋಗ್ಬೇಕು ಅಂತಕ್ಕಂಥ ಒಂದು ಆದೇಶ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅದನ್ನ ನಾವೆಲ್ಲ ನಿಭಾಯಿಸ್ಬೇಕು. ಆ ಟೈಮಲ್ಲಿ ಶ್ರೀಲ ಪ್ರಭುಪಾದರು ಅವರು ಶ್ರೀಲ ಭಕ್ತಿ ಸಿದ್ಧ ಮಹಾರಾಜರ ಶಿಷ್ಯರು. ಅವಾಗಿನ ಪ್ರಭುಪಾದ ಅಂತ ಆಗಿರ್ಲಿಲ್ಲ. ಅವಾಗ ಅಭಯ ಬಾಬು ಅಂತ ಕರೀತಾ ಇದ್ರು. ಅವ್ರ ಹೆಸರು ಅಭಯ್ ಚರಣ ಪ್ರಭುಗಳು. ಅಭಯ್ ಚರಣ್ ಅಂತ ಅವ್ರ ಹೆಸರು, ಶ್ರೀಲ ಪ್ರಭುಪಾದರ ಮೊದಲನೇ ಹೆಸರು. ಅವರು ಆ ಒಂದು ಸಂಭಾಷಣೆ ಇರ್ಬೇಕಾದ್ರೆ ಆ ಟೈಮಲ್ಲಿ ಶ್ರೀಲ ಭಕ್ತಿ ಸಿದ್ಧ ಮಹಾರಾಜ್ ಅವರು ಅಲ್ಲಿ ಕುಂತ್ಕೊಂಡಿರ್ಬೇಕಾದ್ರೆ ಅವ್ರನ್ನ ಹಿಂಗೆ ನೋಡ್ತಾ ಇರ್ತಾರೆ. ಆಗ ಅವರಿಬ್ಬರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ, ಯಾರಿಗೂ ಗೊತ್ತಾಗಲ್ಲ. ಆ ಸಂಭಾಷಣೆ ಏನಂತಂದ್ರೆ, ಶ್ರೀಲ ಭಕ್ತಿ ಸಿದ್ಧ ಮಹಾರಾಜ್ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಪಾಶ್ಚಾತ್ಯ ದೇಶಗಳು ತಗೊಳ್ತಾ ಹೋಗ್ತಕ್ಕಂಥ ಒಂದು ಕರ್ತವ್ಯ ಪ್ರಭುಪಾದದ ಅನ್ನತಕ್ಕಂಥ ಒಂದು ಸಂದೇಶ ಕೊಡ್ತಾರೆ ಕಣ್ಣುಗಳು ನೋಡೋದ್ರ ಮೂಲಕ. ಸೊ ಆ ಒಂದು ಸುಂದರವಾದ ಒಂದು ಪ್ರಸಂಗ ಆ ಒಂದು ಪರಿಕ್ರಮದ ಕೊನೆಯ ದಿನದಲ್ಲಿ ನಡೆಯುತ್ತೆ. ಆಗ ಶ್ರೀಲ ಭಕ್ತಿ ಸಿದ್ಧಾಂತ ಸ್ವಾಮಿ ಮಹಾರಾಜರು ಅದನ್ನು ನಿಜಕ್ಕೂ ನೆರವೇರಿಸಿದ್ರು. ಕೊನೆಗೂ ಪ್ರಭುಪಾದರು ಅದನ್ನ ಪ್ರೂವ್ ಮಾಡಿದ್ರು. ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆಯನ್ನ ಸ್ಪ್ರೆಡ್ ಮಾಡಿ ಎಲ್ರನ್ನು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಬಂದ್ರು ಅಲ್ವಾ. ಶ್ರೀಲ ಪ್ರಭುಪಾದರು ಅವರ ವಿನಮ್ರ ಗೃಹಸ್ಥ ವೈಷ್ಣವರಾಗಿದ್ರು. ಹೇಗೆ? ಅವರೇ ಪ್ರಭುಪಾದರ ಒಬ್ಬ ಗಾಡ್ ಬ್ರದರ್ ನಯನಾನಂದ ದಾಸ ಬಾಬಾಜಿ ಮಹಾರಾಜ್ ಇನ್ನೊಂದು ಲೀಲೆಯನ್ನ ಸ್ಮರಣೆ ಮಾಡ್ತಾರೆ. ಅಭಯ ಪ್ರಭು ಎಲ್ಲರೊಡನೆ ಅತ್ಯಂತ ವಿನಮ್ರವಾಗಿ ವರ್ತಿಸುತ್ತಿದ್ದರು. ಅಲ್ಲಿ ಇದ್ದ ಬಹಳ ಜನರಿಗಿಂತ ಅವ್ರ ಪ್ರಭುಪಾದರು ಅವರ ಗುರು ಜೊತೆಗೆ ತುಂಬಾ ವರ್ಷಗಳಿಂದ ಅವ್ರ ಸಂಬಂಧ ಇರುತ್ತೆ. ಆದ್ರೂ ಸಹ ಅವರು ದೀಕ್ಷೆ ತಗೊಂಡಿರಲ್ಲ.
ಅಭಯ ಬಾಬು. ಬೇರೆಯವರೆಲ್ಲ ದೀಕ್ಷೆ ತಗೊಂಡಿರ್ತಾರೆ, ಸನ್ಯಾಸ ತಗೊಂಡಿರ್ತಾರೆ. ಹಾಗಾಗಿ ಅವರೆಲ್ರಿಗೂ ಪ್ರಭುಪಾದರು ಅಂದ್ರೆ ಅಭಯ ಬಾಬು ನಮಸ್ಕಾರ ಮಾಡ್ತಾರೆ, ದಂಡವತ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವ್ರ ಸನ್ಯಾಸ ಸ್ವೀಕಾರ ಮಾಡಿರ್ತಕ್ಕಂಥವ್ರು, ಇವರು ಬ್ರಹ್ಮಚಾರಿಗಳು ಅಂತ ಅವ್ರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ನಾವು ಕಲ್ಕತ್ತಾದಲ್ಲಿದ್ದಾಗ ಪ್ರಭುಪಾದರ ಮನೆ ಕಲ್ಕತ್ತಾದಲ್ಲಿತ್ತು, ಸೀತಾಕಾಂತ್ ಬ್ಯಾನರ್ಜಿ ಲೇನಲ್ಲಿತ್ತು. ಅಲ್ಲಿ ಈ ಗೌಡಿಯ ಮಠ್, ಭಕ್ತಿಸಿದ್ಧ ಮಹಾರಾಜ್ ಅವರು ಸ್ಥಾಪಿಸಿರ್ತಕ್ಕಂಥ ಗೌಡಿಯ ಮಠ್, ಅಲ್ಲಿಂದ ಯಾರಾದ್ರೂ ಸನ್ಯಾಸಿಗಳು ಬ್ರಹ್ಮಚಾರಿಗಳು ಹೋದ್ರೆ ಶ್ರೀಲ ಪ್ರಭುಪಾದರು ಖುಷಿಯಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ರು. ಅವ್ರಿಗೆ ನಮಸ್ಕಾರ ಮಾಡಿ, ಅವ್ರಿಗೆ ಉಪಚಾರ ಮಾಡಿ, ಅವರಿಗೆ ಪ್ರಸಾದ ಎಲ್ಲ ಮಾಡಿ ಕೊಡ್ತಾ ಇದ್ರು. ಸೊ ಇದು ಪ್ರಭುಪಾದರು ಗೃಹಸ್ಥ ಜೀವನದಲ್ಲಿದ್ದಾಗ ಅವರು ಅಷ್ಟು ವಿನಮ್ರವಾಗಿ ಎಲ್ಲ ವೈಷ್ಣವರಿಗೆ ಅಷ್ಟು ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ರು ಅಂತ. ಶ್ರೀಲ ಪ್ರಭುಪಾದರು ಹೇಗೆ ಗೃಹವನ್ನ ತ್ಯಜಿಸಿದ್ರು ಅಂತಕ್ಕಂಥದ್ದು ಒಂದು ಸುಂದರವಾದ ಒಂದು ಲೀಲೆ ಇದೆ. ಇದು ಹರೀಶ್ ಸೌರಿ ದಾಸ ಅಂತಕ್ಕಂಥ ಪ್ರಭುಪಾದರ ಶಿಷ್ಯರು ಟ್ರಾನ್ಸೆಂಡೆಂಟಲ್ ಡೈರಿ ಅಂತಕ್ಕಂಥ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥದ್ದು. ಈ ಹರೀಶ್ ಸೌರಿ ದಾಸ್ ಅಂತಕ್ಕಂಥವ್ರು ಶ್ರೀ ಪ್ರಭುಪಾದರ ಜೊತೆಗೆ ಇರ್ತಾ ಇದ್ರು. ಅವರು ಈ ಒಂದು ಸಂಭಾಷಣೆಯನ್ನ ಕೊಟ್ಟಿದ್ದಾರೆ. ಏನು ಪ್ರಭುಪಾದರು ಹೇಳ್ತಾರೆ, ನನ್ನ ಕತೆ ಗೊತ್ತೇ. ಅವ್ರು ಡಿಸೈಬಲ್ ಹೇಳ್ತಾರೆ, ಗೊತ್ತಿಲ್ಲ. ಏನು ಪ್ರಭುಪಾದ, ನಾನು ಹೇಗೆ ಮನೆ ಬಿಟ್ಟೆ ಅಂತಕ್ಕಂಥದ್ದು ಗೊತ್ತೇ? ಚಹಾ ಅಥವಾ ನಾನು ಅಂತಕ್ಕಂಥ ಒಂದು ಕತೆ ಗೊತ್ತೇ? ಟೀ ಆರ್ ಮೀ. ಅವರು ಡಿಸೈಬಲ್ಸ್ ಹೇಳ್ತಾರೆ, ಪ್ರಭುಪಾದ ಗೊತ್ತಿಲ್ಲ, ಏನ್ ಹೇಳಿ ಅಂತ ಕೇಳ್ತಾಗ ಅವ್ರು ಪ್ರಭುಪಾದರು ಹೇಳ್ತಾರೆ, ನನ್ನ ಪತ್ನಿ ಚಹಾ ಕುಡಿಯುವ ಅಭ್ಯಾಸ ಇತ್ತು. ಒಂದು ದಿನ ನಾನು ಅವಳಿಗೆ ಹೇಳಿದೆ, ನೀನು ಚಹಾ ಕುಡಿಯುವುದನ್ನು ಬಿಟ್ಟು ಬಿಡಬೇಕು, ಇಲ್ಲದಿದ್ದರೆ ಗಂಡನನ್ನು ಬಿಟ್ಟು ಬಿಡಬೇಕು. ಆಗ ಪ್ರಭುಪಾದರ ವೈಫ್ ಹೇಳ್ತಾರೆ, ಅವಳು ನಕ್ಕು, ನಾನು ಗಂಡನನ್ನೇ ಬಿಟ್ಟು ಬಿಡುತ್ತೇನೆ, ಆದ್ರೆ ಚಹಾವನ್ನು ಬಿಡೋದಿಲ್ಲ. ಅವಳಿಗೆ ನಾನು ಹಾಸ್ಯ ಮಾಡುತ್ತಿದ್ದೇನೆ ಎಂದು ತೋಚಿತ್ತು. ಆದರೆ ಕೆಲವು ದಿನಗಳ ನಂತರ ಯಾರಿಗೂ ಹೇಳದೇನೆ ನಾನು ಮನೆಯಿಂದ ಹೊರಟೆ. ಒಬ್ಬ ಸ್ನೇಹಿತನಿಂದ 10 ರೂಪಾಯಿ ತಗೊಂಡು ಸಾಲ ಮಾಡಿ ಒಂದು ರೈಲ್ ಟಿಕೆಟ್ ತಗೊಂಡು ಬೃಂದಾವನ ಕೊಟ್ಬಿಟ್ಟೆ. ಮತ್ತೆ ನನ್ನ ಪತ್ನಿಯನ್ನ ಯಾವತ್ತೂ ನೋಡಲೇ ಇಲ್ಲ. ಪ್ರಭುಪಾದರು ಇಡೀ ಜಗತ್ತಿಗೆ ಕಾಫಿ ಟೀ ಕುಡಿಯೋದನ್ನ ಬಿಡಿಸಿದ್ರು, ಆದ್ರೆ ಹೆಂಡತಿಗೆ ಬಿಡ್ಸಕ್ ಆಗ್ಲಿಲ್ಲ. ಯಾಕೆ ಅಂದ್ರೆ ಇಂಗ್ಲಿಷಲ್ಲಿ ಹೇಳ್ತಾರೆ, ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಟ್. ಕೆಲವೊಂದ್ಸಲ ನಮ್ಮ ಮನೇಲೆ ಡಾಕ್ಟರ್ ಇದ್ರು ಕೂಡ ನಾವು ಪಕ್ಕದ ಮನೆ ಕ್ಲಿನಿಕ್ ಹೋಗಿ ಬರ್ತಾ ಇರ್ತೀವಿ. ಯಾಕಂದ್ರೆ ನೀನೇನು ನನ್ನ ತಮ್ಮ, ನನ್ನ ಮಗ, ನೀನೇನು ನೋಡ್ತೀಯ ನನಗೆ. ಹಾಗೇನೆ ನನ್ನ ಪತಿ ನೀನೇ ನನ್ಗೆ ಹೇಳೋದು. ಆ ಒಂದು ಇದರಿಂದ ಅವ್ರು ಸೀರಿಯಸ್ ತಗೊಳಕ್ ಆಗ್ಲೇ ಇಲ್ಲ. ಹಾಗಾಗಿ ಕೊನೆಗೆ ಪ್ರಭುಪಾದರು ಬಿಟ್ಟೇ ಬಿಟ್ರು. ಅಂದ್ರೆ ಒಂದೇ ಸಲ ಬಿಡ್ಲಿಲ್ಲ, ಎಷ್ಟೊಂದು ಸಲ ಪ್ರಭುಪಾದರು ತಿದ್ದಿ ಹೇಳಿದ್ರು, ಆ ಥರ ಮಾಡಬಾರ್ದು, ವೈಷ್ಣವರಾಗಿ ನಾವು ಇದನ್ನ ಮಾಡ್ಬಾರ್ದು ಅಂತ ಹೇಳಿದ್ರು ಕೂಡ ಪತ್ನಿ ಅದನ್ನ ಕೇಳಲೇ ಇಲ್ಲ. ಅವಾಗ ಪ್ರಭುಪಾದರು ಹೇಳಿದ್ರು, ಆಯ್ತು ಟೀ ಬೇಕಾ ನಾನು ಬೇಕಂತ ಕೇಳಿದಾಗ ಟೀ ಅಂತಷ್ಟೇ ಪ್ರಭುಪಾದರು ಆಯ್ತು ಟೀ ಜೊತೆ ಕುಡ್ಕೊಂಡು ಹೀರೋ ಅಂತೇಳಿ ಹೊರಟೋದು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಶ್ರೀಲ ಪ್ರಭುಪಾದರ ಸನ್ಯಾಸ ಸ್ವೀಕರಿಸಲು ಪ್ರೇರೇಪಿಸ್ತಾರೆ. ಅಂದ್ರೆ ಪ್ರಭುಪಾದರು ಅವರ ಗುರು ಭಕ್ತಿ ಸಿದ್ಧ ಮಹಾರಾಜ್ 1936 ಡಿಸೆಂಬರ್ 31 ಅವತ್ತು ಅವರು ಈ ಒಂದು ಭೌತಿಕ ಜಗತ್ತನ್ನ ತೋರಿಸಿ ಹೋಗ್ತಾರೆ. ಬಟ್ ಪ್ರಭುಪಾದರು ಅವರ ಗುರುಗಳಿಂದ ಒಂದು ಆಜ್ಞೆ ಇರುತ್ತೆ. ಏನು ಆಜ್ಞೆ ಅಂದ್ರೆ, ನೀನು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಇಂಗ್ಲಿಷ್ ಮಾತಾಡ್ತಕ್ಕಂಥ ಒಂದು ಜನರಲ್ಲಿ ನೀವು ಇದನ್ನ ಸ್ಪ್ರೆಡ್ ಮಾಡಬೇಕು ಅಂತಕ್ಕಂಥದ್ದು ಆಜ್ಞೆ ಕೊಟ್ಟಿರ್ತಾರೆ. ಅದು ಪ್ರಭುಪಾದರು ಫಸ್ಟ್ ಮೀಟಿಂಗ್ ಅಲ್ಲೇ ಅದನ್ನ ಹೇಳಿರ್ತಾರೆ ಕಲ್ಕತ್ತಾದಲ್ಲಿ 1922. ಮತ್ತೆ ಕೊನೆಗೆ ಪ್ರಭುಪಾದರು ಒಂದು ಪತ್ರ ಬರೀತಾರೆ ಅವ್ರ ಗುರುಗಳಿಗೆ, ಈ ತರ ನಾನು ಏನಾದ್ರು ಮಾಡ್ಬೇಕಾ ಸೇವೆ, ಎಲ್ಲರೂ ಎಷ್ಟೊಂದು ಸನ್ಯಾಸಿಗಳು ಬ್ರಹ್ಮಚಾರಿಗಳು ನಿಮಗೆ ಪರ್ಸನಲ್ ಆಗಿ ಸೇವೆ ಮಾಡ್ತಾ ಇದ್ದಾರೆ, ನಾನು ಗೃಹಸ್ಥ, ನನಗೆ ಕುಟುಂಬ ಇದೆ, ನಾನು ಯಾವುದೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಪರ್ಸನಲ್ ಆಗಿ ಸರ್ವಿಸ್ ಮಾಡ್ತಾ ಇಲ್ಲ, ಮಾಡಕ್ ಆಗ್ತಾ ಇಲ್ಲ, ಏನಾದ್ರೂ ಆದೇಶ ಇದ್ರೆ ಕೊಡಿ ಅಂತ ಹೇಳಿದಾಗ ಆಗ ಭಕ್ತಿ ಸಿದ್ಧ ಮಹಾರಾಜ್ ಅವ್ರಿಗೊಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಹೇಳದೆ ಸೇಮ್ ಅದನ್ನೇ ಏನು ಮೊದಲು ಫಸ್ಟ್ ಮೀಟಿಂಗ್ ಹೇಳಿರ್ತಾರೆ, ನೀನು ಈ ಒಂದು ಭಗವದ್ಗೀತೆಯನ್ನ, ಈ ಒಂದು ಭಾಗವತದ ಒಂದು ಸಂದೇಶವನ್ನ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ
ಹೇಳ್ಬೇಕು ಅಂತ ಹೇಳ್ತಾರೆ. ಅದೇ ಇನ್ಸ್ಟ್ರಕ್ಷನ್. ಆ ಕೊನೆಯ ದಿನ ಅದು ಹೇಳಿ 15 ದಿನಕ್ಕೆ ಭಕ್ತಿ ಸಿದ್ಧಾಂತ ಮಹಾರಾಜರು ಈ ಒಂದು ದೇಹವನ್ನು ತ್ಯಜಿಸ್ತಾರೆ. ಆಗ ಪ್ರಭುಪಾದರು ಸದಾ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಹೇಗೆ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡೋದು, ಹೇಗೆ ಮಾಡೋದು ಅಂತ. ಆಗ ಪ್ರಭುಪಾದರು ವೃಂದಾವನಕ್ಕೆ ಈ ಮನೆ ಬಿಟ್ಟು ಹೋಗಿರ್ತಾರಲ್ವಾ, ವೃಂದಾವನದಲ್ಲಿ ಇದ್ದಾಗ ಅವ್ರಿಗೆ ಕನಸಲ್ಲಿ ಭಕ್ತಿ ಸಿದ್ಧಾಂತ ಮಹಾರಾಜರು ಬರ್ತಾ ಇರ್ತಾರೆ. ಬಂದು ಹೇಳ್ತಾ ಇರ್ತಾರೆ, ನೀನು ಸನ್ಯಾಸ ಸ್ವೀಕರಿಸು ಅಂತ. ಪ್ರಭುಪಾದರಿಗೆ ಪ್ರಭುಪಾದರ ಗೃಹಸ್ಥ ಜೀವನದಲ್ಲಿ ಇರ್ಬೇಕಾದ್ರೆ ಈ ತರ ಕನಸು ಬರ್ತಾ ಇರುತ್ತೆ. ಪ್ರಭುಪಾದರಿಗೆ ಭಯ ಆಗೋಗುತ್ತೆ, ಸನ್ಯಾಸ ತಗೊಳ್ಳೋದ? ನಾನು ನೋಡಿದ್ರೆ ಎಷ್ಟೊಂದು ಜನ, ನನ್ನ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಇದೆ, ಸಂಸಾರ, ಬಿಸ್ನೆಸ್, ವ್ಯಾಪಾರ ನಡೀತಾ ಇದೆ, ಹೇಗೆ ಬಿಟ್ಟು ಹೋಗೋದು ಸನ್ಯಾಸ ತಗೊಂಡ್ರೆ ಅಂತಕ್ಕಂಥದ್ದು ಅವರಿಗೆ ಒಂದು ಭಯ ಇತ್ತು. ಆದ್ರೂ ಸಹ ಆ ಒಂದು ಕನಸು ಪ್ರತಿ ಸಲ ಬರ್ತಾನೆ ಇರುತ್ತೆ ಪ್ರಭುಪಾದರಿಗೆ. ಪ್ರಭುಪಾದರು ಎಚ್ಚರಿಕೆಯಿಂದ ಸೂಚಿಸಿದರು, ಸನ್ಯಾಸ ಸ್ವೀಕರಿಸಿದಾಗ ವೈಷ್ಣವನು ತನ್ನ ದೇಹ, ಮನಸ್ಸು ಮತ್ತು ವಚನವನ್ನು ಸಂಪೂರ್ಣವಾಗಿ ಪರಮಾತ್ಮನ ಸೇವೆಗೆ ಸಲ್ಲಿಸಬೇಕಾಗುತ್ತೆ. ಇತರ ಎಲ್ಲಾ ಸಂಬಂಧಗಳನ್ನು ತ್ಯಜಿಸಬೇಕಾಗುತ್ತೆ. ಹಾಗಾಗಿ ಪ್ರಭುಪಾದರಿಗೆ ಹೇಗೆ ಬಿಟ್ಟೋಗೋದು ಇದೆಲ್ಲ ಅಂತಕ್ಕಂಥದ್ದು ಅವ್ರಿಗೊಂದು ಆಲೋಚನೆ ಬರ್ತಾ ಇತ್ತು. ಆದ್ರೆ ಪ್ರಭುಪಾದರ ಗಾಡ್ ಬ್ರದರ್ಸ್ ಅವರು ಪ್ರಭುಪಾದರು ಹೇಳ್ತಾರೆ, ವೇದ ಸಂಪ್ರದಾಯವು ಹಿಂದಿನ ಆಚಾರ್ಯರ ಉದಾಹರಣೆಯು ಎಂದರೆ, ಯಾರಾದರೂ ಪ್ರಚಾರ ಮೂಲಕ ಚಳುವಳಿಯನ್ನು ಮುನ್ನಡೆಸಬೇಕೆಂದರೆ ಅವರು ಸನ್ಯಾಸ ತಗೋಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಅವರು ಸಹ ಹೀಗೆ ಕೃಷ್ಣ ಪ್ರಜ್ಞೆನ ಹರಿನಾಮ ಸಂಕೀರ್ತನ ಮಾಡ್ತಾ ಇರ್ತಾರೆ. ಆದ್ರೆ ಅವಾಗ ಸನ್ಯಾಸ ತಗೊಂಡಿರೋದಿಲ್ಲ. ಚೈತನ್ಯ ಮಹಾಪ್ರಭುಗಳ ಶಿಷ್ಯರೇ, ಸ್ಟೂಡೆಂಟ್ಸೇ ಚೈತನ್ಯ ಮಹಾಪ್ರಭುಗಳಿಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇರೋದಿಲ್ಲ. ಯಾಕೆಂದ್ರೆ ಇವರೇನು ಒಬ್ಬ ಗೃಹಸ್ಥ, ಮದುವೆ ಆಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು. ಆಗ ಚೈತನ್ಯ ಮಹಾಪ್ರಭು ಡಿಸೈಡ್ ಮಾಡ್ತಾರೆ, ನಾನು ಸನ್ಯಾಸ ತಗೊಂಡ್ರೇನೆ ಮಾತ್ರ ಜನ ನನಗೆ ಮರ್ಯಾದೆ ಕೊಡ್ತಾರೆ, ಆಗ ನಾನು ಎಲ್ರಿಗೂ ಭಗವದ್ಗೀತೆ, ಭಾಗವತ, ಹರಿನಾಮ ಸಂಕೀರ್ತನ ಬಗ್ಗೆ ಹೇಳ್ಬೋದಂತ ಡಿಸೈಡ್ ಮಾಡಿ 24ನೇ ವಯಸ್ಸಲ್ಲೇ ಆಗ್ತಾನೆ ಮದುವೆ ಆಗಿರ್ತಾರೆ. 1 ವರ್ಷ 2 ವರ್ಷ ಆಗಿರುತ್ತೆ ಅಷ್ಟೇ. ಆದ್ರೆ ಭಗವಂತನ ಈ ಹರಿನಾಮ ಸಂಗೀತನ ಸ್ಪ್ರೆಡ್ ಮಾಡ್ಲಿಕ್ಕೋಸ್ಕರ ಆವಾಗ್ಲೇ ಅವ್ರು ಸನ್ಯಾಸ ತಗೊಂಡ್ಬಿಟ್ಟು ಮನೆ ಬಿಟ್ಟು ಸನ್ಯಾಸಕ್ಕೆ. ಆಗ ಎಲ್ರೂ ಚೈತನ್ಯ ಮಹಾಪ್ರಭುಗಳನ್ನ ಫಾಲೋ ಮಾಡೋಕೆ ಶುರು ಮಾಡ್ತಾರೆ. ಸನ್ಯಾಸಿ ಅಂತ ಹೇಳಿ ಅವ್ರನ್ನ ಹಿಂಬಾಲಿಸ್ತಾರೆ, ಅವ್ರು ಹೇಳಿರ್ತಕ್ಕಂಥ ಒಂದು ವಾಕ್ಯಗಳನ್ನ ಫಾಲೋ ಮಾಡ್ತಾರೆ. ಹಾಗಾಗಿ ಪ್ರಭುಪಾದ ಯೋಚನೆ ಮಾಡ್ತಾರೆ, ನಾನು ಸಹ ಸನ್ಯಾಸ ಸ್ವೀಕರಿಸಿದ್ರೆ ಮಾತ್ರ ಜನ ನನ್ನ ಮಾತು ಕೇಳ್ತಾರೆ ಅಂತ ಅವ್ರಿಗೆ ಪ್ರಭುಪಾದರಿಗೆ. ಅದನ್ನ ಪ್ರಭುಪಾದರ ಗಾಡ್ ಬ್ರದರ್ ಬಂದು ಹೇಳ್ತಾರೆ, ನೀನು ಸನ್ಯಾಸ ತಗೊಂಡು ಮಾತ್ರ ಪ್ರೀಚಿಂಗ್ ಮಾಡು, ಚೆನ್ನಾಗಿರುತ್ತೆ, ಅವಾಗ ಎಲ್ರು ಕೇಳ್ತಾರೆ ಅಂತ. ಸೊ ಹಾಗಾಗಿ ಅವರು ಪ್ರಭುಪಾದರು ಇನ್ನು ಹೇಳ್ತಾರೆ, ಏನು, ನಾನು ವೃಂದಾವನದಲ್ಲಿ ಏಕಾಂಗಿಯಾಗಿ ಕುಳಿತು ಬರೆಯುತ್ತಿದ್ದೆ. ನನ್ನ ಗಾಡ್ ಬ್ರದರ್ ನನಗೆ ಹಠವಾಗಿ ಹೇಳಿದರು, ಭಕ್ತಿವೇದಾಂತ ಪ್ರಭು, ನೀವು ಇದನ್ನ ಮಾಡಲೇಬೇಕು. ಸನ್ಯಾಸಾಶ್ರಮ ಸ್ವೀಕರಿಸದೆ ಯಾರು ಪ್ರಚಾರವನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಪ್ರಭುಪಾದರಿಗೆ ಇಷ್ಟ ಇರೋದಿಲ್ಲ ಸನ್ಯಾಸ ತಗೋಬೇಕಂತ. ಆದ್ರೆ ಪದೇ ಪದೇ ಅವರ ಗಾಡ್ ಬ್ರದರ್ಸು ಬಂದು ಕೇಳ್ಕೊಳ್ತಾ ಇರೋದ್ರಿಂದ ಅವ್ರು ಅನ್ಕೊಂತಾರೆ, ಮೋಸ್ಟ್ಲಿ ನನ್ನ ಗುರುಗಳು ಭಕ್ತಿ ಸಿದ್ಧಾಂತ ಮಹಾರಾಜರು ಇವ್ರ ಮೂಲಕ ಹೇಳ್ತಾ ಇದ್ದಾರೆ ನನಗೆ ಸನ್ಯಾಸ ಸ್ವೀಕರಿಸು ಅಂತ ಅವ್ರಿಗೆ ಆ ಒಂದು ಭಾಸ ಆಗುತ್ತೆ. ಸೊ ಹಾಗಾಗಿ ಅವರು ಒಂದು ಸನ್ಯಾಸತ್ವವನ್ನು ಸ್ವೀಕರಿಸಲಿಕ್ಕೆ ಪ್ರಭುಪಾದರು ಒಪ್ಕೊಳ್ತಾರೆ. ಪ್ರಭುಪಾದರು ಹೇಗೆ ಸನ್ಯಾಸ ಸ್ವೀಕರಿಸಿದ್ರು ಅಂತಕ್ಕಂಥದ್ದನ್ನ ಇದು ಸತ್ಸ್ವರೂಪ ದಾಸರು ಶ್ರೀಲ ಪ್ರಭುಪಾದರ ಲೀಲಾಮೃತ ಅಂತಕ್ಕಂಥ ಪುಸ್ತಕದಲ್ಲಿ ಬರೆದಿದ್ದಾರೆ. ಮಥುರದ ಮಧ್ಯೆ ಬಜಾರಲ್ಲಿ ಇರ್ತಕ್ಕಂಥ ಒಂದು ಕೇಶ್ಜಿ ಗೌಡಿಯ ಮಠ್, ಅಲ್ಲಿ ಪ್ರಭುಪಾದರ ಸನ್ಯಾಸದ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಕೇಸರಿ ಬಟ್ಟೆ ತೊಟ್ಟರೆ ಮಾತ್ರ ಸನ್ಯಾಸಿ ಎಂಬುದಲ್ಲ. ಪ್ರಭುಪಾದರು ಕೇವಲ ಕೇಸರಿ ಬಟ್ಟೆ ತಗೊಂಡ್ಬಿಟ್ರೆ ಸನ್ಯಾಸಿ ಆಗೋದಿಲ್ಲ. ಅಂತಹ ಯಾವ ಸಮಾರಂಭವೂ ಪ್ರಭುಪಾದರಿಗೆ ಅಗತ್ಯವಿರಲಿಲ್ಲ.
ಆದರೆ ಪರಂಪರೆ ನಿಯಮ ಪ್ರಕಾರ ಜೀವನದ ಅಂತ್ಯದಲ್ಲಿ ತ್ರಿದಂಡಿ ಸನ್ಯಾಸವನ್ನು ಸ್ವೀಕರಿಸುವುದು ಅಗತ್ಯ. ಅಂದ್ರೆ ಸನ್ಯಾಸ ಅಂತಕ್ಕಂಥದ್ದು ಎಲ್ಲದನ್ನು ಭಗವಂತನ ಒಂದು ಸೇವೆಗೆ ತೊಡಸ್ಕೊಳ್ಳೋದು. ಸನ್ಯಾಸಿಗಳು ದಂಡ ಇಟ್ಕೊಂಡಿರ್ತಾರೆ, ನೋಡಿದಿರಲ್ಲ, ತ್ರಿದಂಡಿ ಸನ್ಯಾಸಿ ಅಂತ ಕರೀತಾರೆ. ತ್ರಿದಂಡಿ ಅಂದ್ರೆ 3 ದಂಡ ಇರುತ್ತೆ ಒಳಗಡೆ, ಅದನ್ನ ಒಂದು ಕೇಸರಿ ಬಟ್ಟೆಯಲ್ಲಿ ಸುತ್ತಿರ್ತಾರೆ. 3 ದಂಡ ಯಾವ್ದಕ್ಕೆ ಸೂಚನೆ ಮಾಡ್ತಂತಂದ್ರೆ ಕರ್ಮಣ ಮನಸ ವಾಚ. ಕರ್ಮಣ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಆಲೋಚನೆ, ನಾವು ಆಡ್ತಕ್ಕಂಥ ಮಾತು, ಈ 3 ಸದಾ ಭಗವಂತನ ಸೇವೆಗೆ ಮಾತ್ರ ಮುಟ್ಟಾಗಿರ್ಬೇಕು. ಯಾರು ಅದನ್ನ ಸದಾ ಭಗವಂತನ ಸೇವೆ ಇಟ್ಟಿರ್ತಾರೆ ಅವರು ಆಲ್ರೆಡಿ ಸನ್ಯಾಸಿ. ದಂಡ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಪ್ರಭುಪಾದರು ಆಲ್ರೆಡಿ ಆ ಒಂದು ಸನ್ಯಾಸ ಜೀವನ ಮಾಡ್ತಾ ಇದ್ರು. ಆದ್ರೂ ಕೂಡ ಈ ಒಂದು ಗೌಡಿಯ ವೈಷ್ಣವ ಪರಂಪರೆ ಪ್ರಕಾರ ಈ ಒಂದು ಕಾರ್ಯಕ್ರಮದ ಅಗತ್ಯ ಇತ್ತು. ಪ್ರಭುಪಾದರನ್ನ ಕರೆದು ಅದನ್ನ ಸನ್ಯಾಸ ಸ್ವೀಕರಿಸ್ಬೇಕಂತ. ಪ್ರಭುಪಾದರು ಹೇಳ್ತಾರೆ, ಸನ್ಯಾಸಿ ತಗೊಳ್ಳೋದು ಯಾಕೆ ಅಂತಂದ್ರೆ ಪ್ರಚಾರ ಮಾಡ್ಲಿಕ್ಕೋಸ್ಕರ, ಬೇರೆ ಯಾವುದೇ ಉದ್ದೇಶ ಅಲ್ಲ. ಈಗಿನ ಕಾಲದಲ್ಲಿ ಕೆಲವೊಬ್ಬರೆಲ್ಲ ಸನ್ಯಾಸ ಸ್ವೀಕರಿಸ್ತಾರೆ, ಯಾಕಂದ್ರೆ ಏನೋ ಒಂದು ಅವ್ರಿಗೆ ಯಾವುದೊಂದು ಆಸೆ ಇರುತ್ತೆ, ಯಾವುದೋ ಒಂದು ಮೂಲಕ ಅವ್ರಿಗೆ ಏನೋ ಒಂದು ಬರ್ತಾ ಇರುತ್ತೆ, ಗೌರವಗೋಸ್ಕರ ಆಗಲಿ, ಆ ಒಂದು ಉದ್ದೇಶದಿಂದ ಸನ್ಯಾಸ ತಗೊಂಡ್ರೆ ಅವರು ಆ ಒಂದು ಸನ್ಯಾಸತ್ವಕ್ಕೆ ಒಂದು ಕಳಂಕ. ಆದ್ರೆ ಸನ್ಯಾಸ ಅಂತಕ್ಕಂಥದ್ದು ಕೇವಲ ಪ್ರಚಾರಕ್ಕೆ ಮಾತ್ರ ತಗೋಬೇಕು. 1959 ಸೆಪ್ಟೆಂಬರ್ 17ರಂದು ಬೆಳಗ್ಗೆ ಕೇಶವಜಿ ಮಠದ 2ನೇ ಮಹಡಿಯ ದೇವಾಲಯದ ಕೋಣೆಯಲ್ಲಿ ಭಕ್ತರು ರಾಧಾಕೃಷ್ಣ ಹಾಗೂ ಚೈತನ್ಯ ಮಹಾಪ್ರಭುಗಳ ವಿಗ್ರಹಗಳ ಮುಂದೆ ಎಲ್ಲ ಕುಂತ್ಕೊಂಡಿರ್ತಾರೆ. ಅಲ್ಲಿ ಅಭಯ್ ಪ್ರಭು ಅಂದ್ರೆ ಪ್ರಭುಪಾದ್ ಕೂಡ ಕುಶದ ಮೇಲೆ, ಹಾಸಿಗೆ ಮೇಲೆ ಕುಂತ್ಕೊಂಡಿರ್ತಾರೆ. ಅಲ್ಲಿ ಕೀರ್ತನೆ ನಡೀತಾ ಇರುತ್ತೆ ಪಕ್ಕದಲ್ಲಿ. ಅಲ್ಲಿ ಇರ್ತಕ್ಕಂಥ ಒಂದು ಎಲಿವೇಟೆಡ್ ಸೀಟ್ ಮೇಲೆ ಕೆ ಶಿವಜಿ ಮಹಾರಾಜ್ ಅವರು ಕುಂತ್ಕೊಂಡಿರ್ತಾರೆ. ಕೇಶವ ಮಹಾರಾಜರು ಅವರು ಆಲ್ರೆಡಿ ಸನ್ಯಾಸ ತಗೊಂಡಿರ್ತಕ್ಕಂಥ ಮಹಾರಾಜರು. ಇನ್ನೊಬ್ರು ಸನ್ಯಾಸ ತಗೋಬೇಕಂತಂದ್ರೆ ಯಾರು ಆಲ್ರೆಡಿ ಸನ್ಯಾಸ ತಗೊಂಡಿರ್ತಾರಲ್ವಾ ಅವ್ರ ಹತ್ರ ಹೋಗಿ ಸನ್ಯಾಸ ತಗೊಂಡು ಸ್ವೀಕರಿಸ್ಬೇಕು. ಹೇಗೆ ಡಾಕ್ಟರ್ ಹೋಗ್ಬೇಕಾದ್ರೆ ಯಾರು ಆಲ್ರೆಡಿ ಡಾಕ್ಟರ್ಶಿಪ್ ಮಾಡಿರ್ತಕ್ಕಂಥವ್ರು ಕೆಳಗಡೆ ಕೆಲಸ ಮಾಡಿ ತಗೋಬೇಕಲ್ವಾ, ಹಾಗೇನೆ ಒಬ್ಬ ಸನ್ಯಾಸಿ ಆಗ್ಬೇಕಂತಂದ್ರೆ ಇನ್ನೊಬ್ರು ಸನ್ಯಾಸಿ ಆಗಿರ್ತಾರಲ್ವಾ ಅವ್ರ ಕೆಳಗಡೆ ಹೋಗಿ ಅವರ ಕಡೆಯಿಂದ ಸನ್ಯಾಸತ್ವ ಸ್ವೀಕರಿಸ್ಬೇಕು. ಆಗ ಅಲ್ಲಿ ಪ್ರಭುಪಾದರು ಈ ಒಂದು ಸನ್ಯಾಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ನಾರಾಯಣ ಮಹಾರಾಜರು ಅವರು ಕೂಡ ಅಲ್ಲಿರ್ತಾರೆ ಆ ಒಂದು ಸನ್ಯಾಸ ಕಾರ್ಯಕ್ರಮದಲ್ಲಿ. ಕೊನೆಗೆ ಆ ಕೇಶವಜಿ ಮಹಾರಾಜರು ಪ್ರಭುಪಾದರನ್ನ ಕರೆದು, ಅಂದ್ರೆ ಅಭಯ್ ಬಾಬುನ ಕರೆದು ಅವರಿಗೆ ಕೆಲವೊಂದು ಉಪಚಾರಗಳನ್ನ ಹೇಳಿ ಅವರ ಕಿವಿಯಲ್ಲಿ ಸನ್ಯಾಸ ಮಂತ್ರವನ್ನು ಹೇಳಿ ಆಗ ಅವರಿಗೆ ಒಂದು ಟೈಟಲ್ ಕೊಡ್ತಾರೆ. ಇನ್ನು ಮುಂದೆ ಅಭಯ್ ಬಾಬು ನಿಮ್ಮ ಹೆಸರು ಭಕ್ತಿ ವೇದಾಂತ ಸ್ವಾಮಿ ಮಹಾರಾಜ್. ಹೇಗೆ ನಾವು ಇಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಹರಿನಾಮ ದೀಕ್ಷೆ ತಗೊಂಡಾಗ ನಮ್ಮ ಹೆಸರು ಹೇಗೆ ಬದಲಾಗುತ್ತೋ ಹಾಗೇನೆ ಸನ್ಯಾಸ ತಗೊಂಡ್ಮೇಲೆ ಅವರ ಹೆಸರು ಬದಲಾಗುತ್ತೆ. ಸೊ ಇಲ್ಲಿ ಪ್ರಭುಪಾದರ ಅಭಯ ಪ್ರಭು ಅಂತಕ್ಕಂಥ ಪ್ರಭುಪಾದರು ಅವ್ರ ಹೆಸರು ಭಕ್ತಿ ವೇದಾಂತ ಸ್ವಾಮಿ ಮಹಾರಾಜ್. ಭಕ್ತಿ ವೇದಾಂತ ಅಂತಕ್ಕಂಥ ಒಂದು ಬಿರುದು ವೈಷ್ಣವ ಸಂಘಟನೆಗಳಿಂದ ಕೊಟ್ಟಿರ್ತಕ್ಕಂಥದ್ದು. ಸೊ ಪ್ರಭುಪಾದರು ಆವತ್ತಿಂದ ಭಕ್ತಿ ವೇದಾಂತ ಸ್ವಾಮಿ ಮಹಾರಾಜರಾಗ್ತಾರೆ. ಕೊನೆಗೆ ಅವರು ಈ ಒಂದು ಗೌಡಿಯ ಮಠದ ಈ ಒಂದು ಬಿರುದನ್ನ ತಗೊಂಡು ಇಡೀ ಪ್ರಚಾರಕ್ಕೋಸ್ಕರ ಹೊರಟೋಗ್ತಾರೆ ಪ್ರಭುಪಾದರು ಅಲ್ವಾ. ಶ್ರೀಲ ಪ್ರಭುಪಾದರು ಹೇಗೆ ಸನ್ಯಾಸತ್ವ ಸ್ವೀಕರಿಸಿದ್ರು, ಅವರು ಒಬ್ಬ ಮಾದರಿ ಸನ್ಯಾಸಿ ಆಗಿದ್ರು. ಹೇಗೆ ಅಂತಕ್ಕಂಥದ್ದನ್ನ ಒಬ್ಬ ಶ್ರೀಲ ಪ್ರಭುಪಾದರ ಶಿಷ್ಯರು ಬರೀತಾರೆ. ನೈರೋಬಿ ಅಂತಕ್ಕಂಥ ಒಂದು ದೇಶದಲ್ಲಿ ಶ್ರೀಲ ಪ್ರಭುಪಾದರು
ಸನ್ಯಾಸ ತಗೊಂಡು ಹೋಗಿರ್ತಾರಲ್ವಾ, ಅಲ್ಲಿ 1 ತಿಂಗಳು ಇರ್ತಾರೆ. 1 ತಿಂಗಳು ಇದ್ರೂ ಸಹ ಅಲ್ಲಿ ಒಂದೇ ಮನೇಲಿ ಇರೋದಿಲ್ಲ ಅವರು. ಪ್ರತಿ 3 ದಿನಕ್ಕೆ ಒಂದೊಂದು ಮನೆಗೆ ಹೋಗ್ತಾ ಇರ್ತಾರೆ. ಹಾಗೇನೆ ಸನ್ಯಾಸ ಆಶ್ರಮದ ಎಲ್ಲಾ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾ ಇರ್ತಾರೆ. ಪ್ರಭುಪಾದರು ಅವಾಗ ಹೇಳ್ತಾರೆ, ನೀವು ಮುಂದೆ ಸನ್ಯಾಸ ತಗೊಂಡ್ರೆ, ಪ್ರಭುಪಾದರು ಅವರ ಶಿಷ್ಯಂದ್ರಿಗೆ ಹೇಳ್ತಾರೆ, ನೀವು ಮುಂದೆ ಸನ್ಯಾಸ ತಗೊಂಡ್ರೆ ನಿಮ್ಗೂ ಕೂಡ ಈ ತರ ಒಂದು ಅವಕಾಶ ಇರುತ್ತೆ. ಎಲ್ರು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ವೆಲ್ಕಮ್ ಮಾಡ್ತಾರೆ, ಒಳ್ಳೆ ಒಳ್ಳೆ ಅಡುಗೆ ಮಾಡಿ ಹಾಕ್ತಾರೆ. ಹಾಗಂತೇಳಿ ಒಳ್ಳೆ ಅಡುಗೆ ಸಿಗದಂದ್ರೆ ಅಲ್ಲೇ ಮನೇಲಿ ಇರಂಗಿಲ್ಲ. ನೀವು 3 ದಿನಗಳಾದ ತಕ್ಷಣ ಮನೆ ಬಿಟ್ಟು ಬೇರೆ ಮನೆಗೆ ಹೋಗ್ಬೇಕು. ಸನ್ಯಾಸಿ ಅಂತಕ್ಕಂಥದ್ದು ಕೇವಲ ಒಂದು ಆಶ್ರಮಕ್ಕೆ ಸೀಮಿತ ಆಗ್ಬಾರ್ದು. ಸನ್ಯಾಸಿ ಅಂತಕ್ಕಂಥವ್ರು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಎಲ್ರಿಗೂ ಹೋಗಿ ತಲುಪಿಸ್ಬೇಕು. ಅದು ಸನ್ಯಾಸಿಯ ಕಾರ್ಯ, ಸನ್ಯಾಸಿಯ ಉದ್ದೇಶ ಅಂತ ಹೇಳ್ತಾರೆ. ಸೊ ಹೀಗೆ ಅನೇಕ ಲೀಲೆಗಳನ್ನ ಪ್ರಭುಪಾದರು ಮತ್ತೆ ಪ್ರಭುಪಾದರ ಒಂದು ಶಿಷ್ಯ ವೃಂದದವರು ಸ್ಮರಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಆ ಒಂದು ವಿಶೇಷವಾದಂತಹ ಪ್ರಭುಪಾದ ತಗೊಂಡಿರ್ತಕ್ಕಂಥ ಸನ್ಯಾಸ ದಿವಸ, ಅವರ ಒಂದು ಸನ್ಯಾಸದ ಉದ್ದೇಶ ಭಗವದ್ಗೀತೆಯಲ್ಲಿ ಕೂಡ ತುಂಬಾ ಕಡೆ ಬರೆದಿದ್ದಾರೆ. ಸೊ ಯಾರು ಕರ್ಮಣ ಮನಸ ವಾಚ ತಮ್ಮ ಕಾರ್ಯಗಳನ್ನ ಕೃಷ್ಣನಿಗೋಸ್ಕರ ಸಮರ್ಪಣೆ ಮಾಡ್ತಾರೆ, ತಮ್ಮ ಮನಸ್ಸನ್ನ ಸದಾ ಕೃಷ್ಣನ ಸ್ಮರಣೆ ಮಾಡ್ತಾರೆ, ತಮ್ಮ ಮಾತಾಡ್ತಕ್ಕಂಥ ಮಾತುಗಳು ಕೃಷ್ಣನ ಕತೆ ಇಲ್ಲ ಕೃಷ್ಣನ ಹರಿನಾಮವನ್ನು ಜಪ ಮಾಡ್ತಾ ಇರ್ತಾರೆ, ಅವರು ಆಲ್ರೆಡಿ ಸನ್ಯಾಸಿಗಳು. ನಿಮಗೆ ದಂಡ ಇಟ್ಕೊಳ್ತಕ್ಕ ನೆಸೆಸಿಟಿನೇ ಇಲ್ಲ. ಸೊ ಇದನ್ನ ನಾವು ಆ ಒಂದು ಗುಣವನ್ನ ಬೆಳೆಸ್ಕೋಬೇಕು. ಆ ಒಂದು ಕಾರ್ಯಗಳನ್ನ ನಾವು ಆ ಕಾರ್ಯಗಳಲ್ಲಿ ತೊಡಸ್ಕೋಬೇಕು. ಯಾರು ಕೃಷ್ಣನ ನಾಮಸ್ಮರಣೆ ಮಾಡ್ತಾರೆ, ಕೃಷ್ಣನ ಸೇವೆ ಮಾಡ್ತಾರೆ, ಅವರು ಈ ಒಂದು ಕೃಷ್ಣನ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಹೌದಾ? ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಕೂಡ ಪ್ರಭುಪಾದರನ್ನ ಒಂದು ಸ್ಮರಣೆ ಮಾಡೋಣ. ಪ್ರಭುಪಾದರೇ, ನಾನು ಕೂಡ ಈ ಒಂದು ನಿಮ್ಮ ಒಂದು ಮಾರ್ಗದಲ್ಲಿ ನೀವು ಪಡ್ಕೊಂಡಿರ್ತಕ್ಕಂಥ ಆ ಒಂದು ಪಟ್ಟಿರ್ತಕ್ಕಂತಹ ಒಂದು ಕಷ್ಟಪಟ್ಟಿರ್ತಕ್ಕಂತಹ ಒಂದು ವಿಧಿ, ಆ ಮಾರ್ಗ, ಅದು ನೀವು ಒಂದು ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಪ್ರಭುಪಾದ ಎಷ್ಟು ಕಷ್ಟಪಟ್ಟಿದ್ದಾರೆ. ನಾವೀಗೆಲ್ಲ ಓದ್ತಾ ಇದ್ದೀವಿ, ವೋಯೇಜ್ ಆಫ್ ಕಂಪ್ಯಾಷನ್. ಆಗಸ್ಟ್ 13ರಿಂದ ಸೆಪ್ಟೆಂಬರ್ 18ರವರೆಗೂ ಶ್ರೀಲ ಪ್ರಭುಪಾದರು ಆ ಒಂದು ಗೂಡ್ಸ್ ಸಾಗಣೆ ಮಾಡ್ತಕ್ಕಂಥ ಒಂದು ಕಾರ್ಗೋ ಶಿಪ್ ಹಡಗು, ಅದರಲ್ಲಿ ಕಲ್ಕತ್ತಾದಿಂದ ಅಮೆರಿಕಕ್ಕೆ ಬಾಸ್ಟನ್ಗೆ ಹೋಗ್ತಾರೆ. 35 ದಿನಗಳ ಒಂದು ಪ್ರಯಾಣ, ಸಮುದ್ರಯಾನ. ಎಷ್ಟು ಅವ್ರಿಗೆ 2 ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರಿಗೆ ಸಿಕ್ನೆಸ್ ಬರುತ್ತೆ, ನಿದ್ದೆ ಬರ್ತಾ ಇರಲ್ಲ, ಊಟ ಸೇರ್ತಾ ಇರಲ್ಲ, ಡೈಜೆಸ್ಟ್ ಆಗ್ತಾ ಇರಲ್ಲ. ಆದ್ರೆ ಅವ್ರಿಗೆ ಒಂದೇ ಒಂದು ಮಾರ್ಗ ಇರುತ್ತೆ, ಒಂದೇ ಒಂದು ಹೋಪ್ ಇರುತ್ತೆ. ಏನು? ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಹೇಗಾದ್ರೂ ಮಾಡಿ ನನ್ನ ಗುರುಗಳು ಹೇಳಿರ್ತಕ್ಕಂಥ ಒಂದು ಮಾರ್ಗದ ಪ್ರಕಾರ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ನಾನು ತಲುಪಿಸ್ಬೇಕು. ಆ ಒಂದು ದೃಢವಾದ ಸಂಕಲ್ಪವನ್ನು ಪಡ್ಕೊಂಡಿರ್ತಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಹಾಕುರು ನಂದನ. ಆ ಒಂದು ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಓದ್ತಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅಂತಕ್ಕಂಥ ಒಬ್ರು ಆಚಾರ್ಯರು ಬರೀತಾರೆ ಆ ಈ ಒಂದು ಶ್ಲೋಕಕ್ಕೆ. ಏನು? ಗುರುವಿನ ಆದೇಶ ಒಬ್ಬ ಶಿಷ್ಯನಿಗೆ ತನ್ನ ಜೀವನದ ಗುರಿ, ಲಕ್ಷ್ಯ ಅಂತ ಬರೀತಾರೆ. ಹಾಗಾಗಿ ಅದನ್ನ ಪ್ರಭುಪಾದರು ತುಂಬಾ ಸ್ಟ್ರಾಂಗ್ ಆಗಿ ತಗೊಳ್ತಾರೆ. ನನ್ನ ಗುರು ಏನ್ ಹೇಳಿದ್ದಾರೆ, ನನಗೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಕೃಷ್ಣ ಪ್ರಜ್ಞೆ ಮಾಡಬೇಕು, ಅದನ್ನ ನನ್ನ ಜೀವನದ ಗುರಿ ಅಂತ ಮಾಡ್ಕೊಂಡು ಎಷ್ಟೇ ಕಷ್ಟ ಆದ್ರೂ ಚಿಂತೆ ಇಲ್ಲ, ಪ್ರಭುಪಾದರು ಆ ಒಂದು ಮಾರ್ಗವನ್ನ ತಗೊಂಡ್ರು. ಕೊನೆಗೆ ಹೋದ್ರು. 2 ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಪ್ರಭುಪಾದರಿಗೆ. ಪ್ರಭುಪಾದರು ಬರೀತಾರೆ, ಇನ್ನೊಂದು ಹಾರ್ಟ್ ಅಟ್ಯಾಕ್ ಆದ್ರೆ ನಾನು ಬದುಕ್ತಾ ಇರ್ಲಿಲ್ಲ, ಹಾಡುಗಲ್ಲೇ ನಾನು ಜೀವನ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಒಂದು ಪ್ರಸ್ತಾವನ ಎಕ್ಸ್ಪ್ರೆಸ್ ಮಾಡ್ತಾರೆ. ಆದ್ರೆ 2 ಹಾರ್ಟ್ ಅಟ್ಯಾಕ್ ಆಗಿ ಕೊನೆ 2ನೇ ನೈಟಲ್ಲಿ ಪ್ರಭುಪಾದರಿಗೆ ಒಂಥರ ದಿಗ್ದೋಷಂಗ್ ಆಗೋಗ್ಬಿಡುತ್ತೆ. ಏನಿದು, ನಾನು ಇಲ್ಲಿ ಬಂದಿದ್ದೀನಿ, ಸಮುದ್ರದಲ್ಲಿ ಇದ್ದೀನಿ, ಇಲ್ಲಿ ತರ ಹಾಕೋಗ್ತದೆ, ನನಗೆ ಇಲ್ಲಿ ಯಾವ ಮೆಡಿಕಲ್ ಅಸಿಸ್ಟೆನ್ಸ್ ಇಲ್ಲ, ಏನಿಲ್ಲ, ಹೇಗೆ ನನ್ನ ಒಂದು ಸಾಧನೆ ಮಾಡೋದು ಹೇಗೆ ನಾನು ಗುರಿ ತಪ್ಪೋದು ಹೇಗೆ, ಗುರಿ ಮುಟ್ಟೋದು ಹೇಗೆ ಅನ್ನೋಂಥ ಒಂದು ಆಲೋಚನೆ ಇರ್ಬೇಕಾದ್ರೆ ಆವತ್ತಿನ ದಿನ ರಾತ್ರಿಯಲ್ಲಿ ಪ್ರಭುಪಾದರ ಒಂದು ಕನ್ಸಲ್ ಬರುತ್ತೆ. ಏನು? ಕೃಷ್ಣ ತನ್ನ ದಶಾವತಾರವನ್ನು ತಗೊಂಡು ಆ ಒಂದು ಸಮುದ್ರದ ಹಡಗನ್ನ ತಾನೇ ಸ್ವತಃ
ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಪ್ರಭುಪಾದರಿಗೆ ಒಂದು ಆಸೆ ಬರುತ್ತೆ, ಒಂದು ಹೋಪ್ ಬರುತ್ತೆ, ಧೈರ್ಯ ಬರುತ್ತೆ. ಹೌದು, ಕೃಷ್ಣ ನನ್ನ ಪಕ್ಕ ನನ್ನ ಜೊತೆಗೆ ಇದ್ದಾನೆ, ಹಾಗಾಗಿ ನಾನು ಯಾವುದಕ್ಕೂ ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ. ನಾನು ಹೋಗಿರ್ತಕ್ಕಂಥ ಒಂದು ದಿಟ್ಟ ಮಾರ್ಗವನ್ನ ಫಾಲೋ ಮಾಡ್ತೀನಿ, ನನ್ನ ಒಂದು ಗುರಿಯನ್ನ ಸಾಧನೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಆಸೆ ಮತ್ತೆ ಒಂದು ಹುರುಪು ಪ್ರಭುಪಾದರ ಮತ್ತೆ ಬರುತ್ತೆ. ಹಾಗಾಗಿ ಯಾರು ಗುರುವಿನ ಆಜ್ಞೆಯನ್ನ ಫಾಲೋ ಮಾಡ್ತಾರೆ ಸಿನ್ಸಿಯರ್ ಆಗಿ, ಕೃಷ್ಣ ಯಾವುದೋ ಒಂದ್ರ ಮೂಲಕ ಅವರಿಗೆ ಒಂದು ಸಹಾಯ ಮಾಡೇ ಮಾಡ್ತಾನೆ. ಗಾಡ್ ವಿಲ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಫ್ ಅಂತ ಹೇಳಿದ್ದಾರೆ. ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಯತ್ನ ಮಾಡ್ತಾರೆ ಅಂತವ್ರಿಗೆ ಕೃಷ್ಣ ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಸಹಾಯ ಮಾಡ್ತಾನೆ ಆ ಒಂದು ಮಾರ್ಗದಲ್ಲಿ ಬೆಳಿಲಿಕ್ಕೆ. ಹಾಗಾಗಿ ಯಾರು ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು ದಿನ ಅಂತಕ್ಕಂಥ ಒಂದು ನಿರ್ಧಾರ ಮಾಡ್ತಾರೆ, ಅವರಿಗೆ ಕೃಷ್ಣ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇರ್ತಾನೆ. ಆ ಟೈಮ್ ನಿಮ್ಗೆ ಸಿಗ್ತಾ ಇರುತ್ತೆ, ಜಪ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇರುತ್ತೆ. ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಬಿಟ್ಬಿಟ್ರೆ ನಿಮ್ಗೆ 100 ಕೆಲಸಗಳು ಬರುತ್ತೆ ಆ ಟೈಮಲ್ಲಿ. ಹಾಗಾಗಿ ನಾವೊಂದು ಅವನ ಸಂಕಲ್ಪ ತಗೊಂಡು ಮಾಡಿದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಎಲ್ಲರೂ ಬೆಳಿಬಹುದು ಅಂತಕ್ಕಂಥದ್ದು ಪ್ರಭುಪಾದರು ಹೇಳಿದ್ದಾರೆ. ಇಲ್ಲಿ ನಿಲ್ಸೋಣ. ಶ್ರೀಮದ್ ಭಾಗವತಂ ಕಿ, ವಿಶ್ವಗುರು ಶಿಲ ಪ್ರಭುಪಾದ ಕಿ, ನಿತಾಯ ಗೌರ ಪ್ರೇಮಾನಂದೇ.